ಮಾಸ್ತಿ ಅವರಲ್ವಾ? ಮಾಸ್ತಿ ಸರ್. ಸರ್ ನಮಸ್ತೆ. ಏನು ಸರ್ ಈ ಕಡೆ? ಹಿಂಗೆ ಯಾವುದೋ ಶೂಟ್ ಹೋಗಿದ್ವಿ ಸರ್. ಓ ನೀವೇನು ಇಲ್ಲಿ ಹೀರೋ ಶ್ರೇಷ್ಠ ಶ್ರೇಷ್ಠ ಅದೇ ನಮ್ಮ ಸಲಗದಲ್ಲಿ ಕೆಂಡ ಕ್ಯಾರೆಕ್ಟರ್ ಮಾಡಿದ್ವಿ. ಹೌದು, ಗುಡ್ ಪಾರ್ಟಿ ಅನ್ಸುತ್ತೆ. ದೊಡ್ಡ ಮಟ್ಟದಲ್ಲ ಅವ್ನು ಸರ್. ಹೌದಾ? ಗ್ರಾನೈಟ್ ಬಿಸ್ನೆಸ್ ಇದೆ, ಹಾಂ. ಮತ್ತು ಇಲ್ಲೂ ಒಂದಷ್ಟು ರಿಯಲ್ ಎಸ್ಟೇಟ್ ಮಾಡ್ತೀನಿ. ಓಕೆ. ತುಂಬ ಚೆನ್ನಾಗಿ ದುಡ್ದವನು. ಇದನ್ನೇ ದುಡ್ಡಿರೋನು. ಹೌದಾ ಸರ್? ಹಣವಂತ. ಅದಕ್ಕೆ ಅವರೇ ದುಡ್ಡು ಹಾಕೊಂಡು ಸಿನಿಮಾ ಮಾಡ್ತಾರೆ. ನೀವು ಒಂದ್ಸತಿ ನೋಡ್ಬೇಕು ಸರ್ ಅವ್ರ ಮನೆ. ಹೋಣ ಬನ್ನಿ, ನಮ್ಗೇನು ಫ್ರೀ ಇದ್ದೀರಾ? ಹಾಂ, ಶೂಟ್ ಮುಗಿದ ಹೊರಟಿದ್ದೇನೆ. ಟೀ ಕುಡಿದು ಬಿಡಿ ಓನ. ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ. ಏನ್ ಮಾಡ್ತಾ ಇದೀಯೋ? ಹೀರೋ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ವಿಜಯ್, ಟೀ ಅಂಗಡಿದ್ರೆ ಹಾಕು ಗಾಡಿ, ಟೀ ಕುಡಿಯೋಣ. ಅಲ್ಲೇ ಯಾವುದೋ ಇರ್ಬೇಕು ನೋಡಿ ಮುಂದೆ. ಮಾಸ್ತಿ ಅವರಲ್ವಾ? ಮಾಸ್ತಿ ಸರ್. ಸರ್ ನಮಸ್ತೆ. ಏನ್ ಸರ್ ಈ ಕಡೆ? ಹಿಂಗೆ ಯಾವುದೋ ಶೂಟ್ ಹೋಗಿದ್ವಿ ಸರ್. ಓ ನೀವೇನು ಇಲ್ಲಿ? ಏಯ್ ಸರ್ ಇಲ್ಲ, ನಮ್ದು ಊಟ ಮಾಡಿರ್ಲಿಲ್ಲ. ಹಾ ಸರಿ, ಹಿಂಗೆ ನಮ್ದು ಸೌಂಡ್ ಇಂಜಿನಿಯರ್ ರಿಲೀಸ್ ಬೇರೆ. 15ಕ್ಕೆ 15. ಟ್ರೈಲರ್ ನೋಡಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಸೌಂಡ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಅದೇನು ಬನ್ನೆಲ್ಲ ಏನು ಡಯಟ್ ಮಾಡ್ತಾ ಇದ್ದೀರಾ, ಏನು ಕತೆ? ಬದುಕು ಒಂದು ಪೆನ್ನು ಒಂದು ಬನ್ ಔಟ್ ಐತೆ. ಯಾಕೋ ನಿಮ್ ಗೆಟಪ್ ಎಲ್ಲ ನೋಡ್ತಿದ್ರೆ ಇವತ್ತೆಲ್ಲ ನೀವೇ ನೆಕ್ಸ್ಟ್ ಬರ್ತಾ ಇದ್ದೀರಾ ಅನ್ಸ್ಕ್ರೀನಲ್ಲಿ ಅನಿಸ್ತಾ ಇದೆ. ಸರ್ ಇಲ್ಲ, ಒಂದು ಇಂಟರ್ವ್ಯೂ ಇತ್ತು. ಹಾ ಸರಿ, ಅದು ಮುಗಿಸ್ಕೊಂಡು ಹ್ಮ್ ಊಟ ಮಾಡಿರ್ಲಿಲ್ಲ, ಒಂದು ಟೀ ಕುಡಿದ್ಬಿಟ್ಟು ಒಂದು ಬಂತೀನಣ್ಣ ಅಂದ್ಬಿಟ್ಟು ನಿಂತಿದ್ದೀನಿ. ಹೌದಾ? ನೀವು ಇಲ್ಲ, ನಾನು ಶೂಟ್ಗೆ ಹೋಗಿದ್ದೆ ಸರ್, ಹಂಗೆ ಬಂದೆ. ಟೀನ ಕುಡಿಯೋಣ ಅಂತ ಬಂದ್ವಿ. ಒಂದು ಟೀ ಕುಡಿ ಆಂಟಿ. ಮೇಡಮ್ ಟೀ. ಮತ್ತೆ ಹೆಂಗ್ ನಡೀತಿದೆ ಸರ್ ಪ್ರಮೋಷನ್ಸ್ ಎಲ್ಲ? ಸರ್ ಅದೇ 15ಕ್ಕೆ ರಿಲೀಸು. ಟ್ರೈಲರ್ ಎಲ್ಲ ಚೆನ್ನಾಗಿದೆ. ಓಕೆ, ನೀವು ನೋಡ್ಬೇಕು ಸರ್, ನೀವು ನೋಡ್ಬೇಕು. ಟ್ರೈಲರ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಸಹಾಯ ಅಂತ ಹೇಳೋದು. ನನಗೂ ಇಷ್ಟ ಆಯ್ತು. ಉತ್ತರ ಕನ್ನಡ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಇಂಟ್ರೆಸ್ಟಿಂದ ಎಲ್ಲದಕ್ಕೂ ಮೀರಿ ಎಲ್ಲ ಟೆಕ್ನಿಷಿಯನ್ಸ್ ಮಾಡಿರೋ ಸಿನಿಮಾ. ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್. ಸೊ ಒಂದು ಹೊಸ ಪ್ರಯತ್ನ. ಎಲ್ಲ ನಿಮ್ದೇ ಅಲ್ವಾ ಹಳೆ ಟೀಮು? ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಗೊತ್ತಿರೋರೆ ಎಲ್ಲ ನಿಮ್ಮ ಜೊತೆ ಯಾವಾಗ? ಸರ್ ಸೂರಿ ಸರ್ ಟೀಮ್ ಅವರೇ ಎಲ್ಲ ಆಲ್ಮೋಸ್ಟ್. ಈ ಭಾಗದ ಹುಡುಗರು ಸೇರ್ಕೊಂಡು ಮಾಡಿರುವಂತಹ ಒಂದು ದೊಡ್ಡ ಸಿನಿಮಾ ಮಾಡಿದ್ದೀವಿ. ಈಗ ಅದೇ ಯಾರು ಎತ್ತ ಜನ ಕೈ ಹಿಡಿಬೇಕು ಸರ್, ಅಷ್ಟೇ. ಜನ ಕೈ ಹಿಡಿದ್ರೆ ಸಿನಿಮಾ ಚೆನ್ನಾಗುತ್ತೆ. ಪ್ರೊಡ್ಯೂಸರ್ ಯಾರು ಸರ್? ಏನು ಹೀರೋ ಶ್ರೇಷ್ಠ ಅದೇ ನಮ್ಮ ಸಲಗದಲ್ಲಿ ಕೆಂಡ ಕ್ಯಾರೆಕ್ಟರ್ ಮಾಡಿದ್ರಲ್ವಾ? ಹೌದು, ಗುಡ್ ಪಾರ್ಟಿ ಅನ್ಸುತ್ತೆ. ಸಲಗದಲ್ಲೂ ಮಾಡಿದ್ದಾನೆ ಕೆಂಡ ಕ್ಯಾರೆಕ್ಟರ್. ಮತ್ತೆ ಕಡ್ಡಿಪುಡಿಲಿ ಮಾಡಿದ್ರು. ಹೌದು, ಸೂರಿ ಸರ್, ವಿಜಯ್ ಸರ್ ಸಿನಿಮಾ, ಇವಾಗ ಹೀರೋ. ಪ್ರೊಡ್ಯೂಸರ್ ಅವ್ರ ಕಡೆ ಅನ್ಸುತ್ತೆ. ಉತ್ತರ ಕರ್ನಾಟಕ ಅಂದ್ರೆ ಒಳ್ಳೆ ದುಡ್ಡಿರೋರೆ ಅನ್ಸುತ್ತೆ. ಹೀರೋನೇ ದುಡ್ಡಿರೋನು. ಹೌದಾ ಸರ್? ಹಣವಂತ. ಓಕೆ, ಅದಕ್ಕೆ ಅವರೇ ದುಡ್ಡು ಹಾಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲ ಅವ್ನು ಸರ್. ಹೌದಾ? ಗ್ರಾನೈಟ್ ಬಿಸ್ನೆಸ್ ಇದೆ, ಹಾ. ಮತ್ತು ಇಲ್ಲೂ ಒಂದಷ್ಟು ರಿಯಲ್ ಎಸ್ಟೇಟ್ ಮಾಡ್ತಾನೆ. ಓಕೆ, ತುಂಬ ಚೆನ್ನಾಗಿ ದುಡ್ದವನು. 15 ವರ್ಷದಿಂದ ಅದೇ ಮಾಡ್ತಾ ಇದ್ದ. ಹೌದಾ? ತೋರಿ ಸರ್, ಟೀ ತಗೋ. ಹಾಂ, ಟೀಕ್. ಒಳ್ಳೆ, ನೀವು ಹೇಳ್ದಂಗೆ ಒಳ್ಳೆ ದುಡ್ಡು ಪಾರ್ಟಿ. ಬನ್ನಿ, ಬಿಸಿಲು ಜಾಸ್ತಿ ಇರ್ತದೆ, ನೆರಳಲ್ಲ ಅದನ್ನ ಇಟ್ಕೊಂಡು. ಮತ್ತು ಸಿನಿಮಾ ಹೇಗೆ? ಸಿನಿಮಾ ಏನು ಅವನೇ ತೊಗೊಂಬಂದ ದುಡ್ಡು. ಹಾಂ, ಮಾಡಿದ್ವಿ. ಓಕೆ, ಈಗ ಜನರ ಮುಂದೆ ಇಡ್ತಾ ಇದ್ದೀವಿ. ಬಟ್ ಇಡೀ ಟೀಮು ಕಾನ್ಫಿಡೆನ್ಸಲ್ಲಿದೆ ಸರ್. ಹೌದಾ? ಟೀಮ್ ಕಾನ್ಫಿಡೆನ್ಸ್ ಇದೆ. ಜಾಕಿ, ದೊಡ್ಡ ಮನೆ ಹುಡುಗ, ಕೆಂಡಸಂಪಿಗೆ, ದುನಿಯಾ, ಮುಂಗಾರು ಮಳೆ, ಇದನ್ನೆಲ್ಲ ಕಟ್ ಮಾಡಿದವರು ದೀಪು ಎಸ್ ಕುಮಾರ್, ಅವ್ರ ಎಡಿಟ್ರು.
ಒಳ್ಳೆ ಟೀಮೇ ಕಟ್ಟಿದ್ದೀರಾ. ಚರಣ್ ರಾಜ್ ಮ್ಯೂಸಿಕ್, ಮ್ಯೂಸಿಕ್ ಮತ್ತು ಸಾಂಗ್ಸು ಚೆನ್ನಾಗಾಗಿದೆ. ಟ್ರೈಲರಲ್ಲಿ ರೀ ರೆಕಾರ್ಡಿಂಗು ಮತ್ತೊಂದು ನೋಡಿದ್ರಲ್ಲ, ಅದು ಅದ್ಭುತವಾಗಿದೆ. ಇನ್ನು ಡೈಲಾಗ್ಸು ಅಭಿ ಬರೆದಿದ್ದ, ನಾನು ಜೊತೆಗಿದ್ದೀನಿ. ದುಡ್ಡಿದ್ರೆ ಬಿಡಿ ಸರ್. ಇಲ್ಲ ಸರ್, ಈಗ ಹೀರೋ ಆಗಬೇಕು ಅಂದರೆ ದುಡ್ಡು ಬೇಕೇ ಬೇಕಲ್ಲ. ಬೇಕೇ ಬೇಕು. ಮತ್ತು ದುಡ್ಡಿಗಿನ ನೋಡಿದೆ ಮೊನ್ನೆ ಟ್ರೈಲರ್ ಲಾಂಚಲ್ಲಿ ಸೂರಿ ಸರ್ ಬಂದಿದ್ರು, ಡಾಲಿ ಅವ್ರು ಬಂದಿದ್ರು. ಹಾಂ, ಅವರೆಲ್ಲ ಬರ್ತಾರೆ ಅಂದರೆ ನೀವೆಲ್ಲ ಇದ್ದೀರಲ್ಲ ಅಂದ್ಕೊಂಡಿದ್ದೆ, ಅದಕ್ಕೆ ಏನೋ ಅಂದ್ಕೊಂಡೆ. ಬಟ್ ಅದೇ ಪ್ರೊಡ್ಯೂಸರ್ ಇವರೇ ಆಗಿರೋದ್ರಿಂದ ನೀವೊಂದು ಸತಿ ನೋಡ್ಬೇಕು ಸರ್ ಅವ್ರ ಮನೆ. ನೋಡ ಬನ್ನಿ, ನಮ್ಗೇನಂತೆ. ಮೀಟ್ ಮಾಡಿದ್ರೆ ಮೀಟ್ ಮಾಡ್ತೀನಿ. ಫ್ರೀ ಇದ್ದೀರಾ? ಹಾಂ, ಶೂಟ್ ಮುಗಿಸ್ಕೊಂಡು ಹೊರಟಿದ್ದೆ ನಾನು. ಟೀ ಕುಡಿದು ಬಿಡಿ ಓನ. ಹೌದಾ, ಸಿಗ್ತಾರಾ? ಫೋನ್ ಗೀನ್ ಮಾಡಿ ಹೇಳ್ಬೇಕಾ? ಇರ್ತಾರ ಮನೇಲಿ? ಒಂದು ಅಪಾಯಿಂಟ್ಮೆಂಟ್ ತೊಗೊಂಬಿಡ, ನನಗೆ ಹೋಗ್ತಾ. ಅಪಾಯಿಂಟ್ಮೆಂಟ್ ಅಂದರೆ ಅದೇ ಒಂದು ಸ್ವಲ್ಪ ಬಿಸ್ನೆಸ್ಸು ಅದು ಇದು ಅಲ್ವಾ, ಒಂದಷ್ಟು ಜನ ಮೀಟಿಂಗ್ಸಲ್ಲಿ ಇರ್ತಾನೆ. ಹೇಗೆ ಹುಡುಗ? ಹಣವಂತ, ಚೆನ್ನಾಗಿದ್ದಾನೆ, ಮನೆ ಕಡೆ ಸೂಪರಾಗಿದ್ದಾನೆ. ಈಗ ಅದೇ ಅವನೇ ಬಂದು ದುಡ್ಡು ಹಾಕಿದ್ದಾನೆ. ಅವ್ನು ಯಾರು ಹೀರೋ ಮಾಡಲ್ಲ, ನಾವೇ ಆಗಬೇಕು ಅಂತ ಅವರೇ ದುಡ್ಡು ಹಾಕೊಂಡು ಅವರೇ ಹೀರೋ ಆಗ್ತಾ ಇದ್ದಾರೆ. ಹೌದು, ಅದಾಗ್ತಾ ಇದೆ. ನೀವೆಲ್ಲ ಸಾಥ್ ಕೊಡ್ತಾ ಇದ್ದೀರಾ? ಹ್ಞೂ ಸರ್. ಎಷ್ಟು ದೂರ ಸರ್ ಇಲ್ಲಿಂದ? ಇಲ್ಲ ನಿಯರ್ ಬೈಯಾ? ಹೋಗ್ಬೇಡ. ನೀವು ಫ್ರೀ ಇದ್ರೆ ಹೋಗಿ ಬಂದ್ಬಿಡ. ಫ್ರೀ ಇದೀನಿ, ಬನ್ನಿ. ದೂರನೇ ಬಂದಿದ್ದೀವಲ್ಲ, ಒಂದು ಹೋಗಿ ಅವನಿಗೂ ಖುಷಿ ಆಗುತ್ತೆ. ಓಕೆ, ಚೆನ್ನಾಗಿದೆ. ಇಲ್ಲ, ನಂಗೆ ಟ್ರೈಲರ್ ಇಷ್ಟ ಆಯಿತು. ಟ್ರೈಲರು ಅವ್ರು ಮಾಡಿರೋ ಒಂದು ಕ್ಯಾರೆಕ್ಟ್ರು, ಪರ್ಫಾರ್ಮೆನ್ಸು ಹೊಸತನ ಇದೆ. ಮತ್ತು ನಾವೇನು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರಬೇಕು, ನಮ್ಮಲ್ಲಿ ಬರಬೇಕು ಅಂತ ನೋಡಿ ಸಾಕಷ್ಟು ಬಾರಿ ಈ OTTಲೆಲ್ಲ ಸಿನಿಮಾಗಳನ್ನ ನೋಡ್ಬಿಟ್ಟು ನಮ್ಮ ಭಾಷೆಲಿ ಈ ಥರ ಸಿನಿಮಾ ತೆಗಿಯಲ್ಲ ಅಂತಿರ್ತೀವಿ. ಈಗ ನಮ್ಮ ಭಾಷೆಲಿ ಸಿನಿಮಾ ಬಂದಿದೆ. ಪಕ್ಕ ಯಾವುದೇ ಒಂದು ಇದಿಲ್ಲ ಸರ್, ಎಸೆನ್ಸು, ಕಲರ್ಸು ಆ ಥರದ್ದು ಯಾವುದೇ ಇಲ್ಲ. ಸ್ವಚ್ಛವಾಗಿದೆ. ಉತ್ತರ ಕರ್ನಾಟಕದ ಪ್ರಾದೇಶಿಕತೆ ಅಂತ ನಾವೇನು ಹೇಳ್ತೀವಿ, ಅವ್ರ ಆಚಾರ ವಿಚಾರ, ಅವ್ರ ಪದ್ಧತಿ, ಇದನ್ನೆಲ್ಲ ಸೇರಿಸಿ ಮಾಡಿರುವಂಥದ್ದು. ಮತ್ತು ಡೈರೆಕ್ಟ್ರು ಆ ಊರವರು ಅಭಿ ತಾನು ನೋಡಿರೋದೇನು ಅದು ಇದರಲ್ಲಿ ಸಲಗದಲ್ಲಿ ಕೋಡೈರೆಕ್ಟರ್ ದುನಿಯಾ ವಿಜಯ್ ಅವ್ರ ಜೊತೆ ಕೆಲಸ ಮಾಡಿದ್ರು. ಅದಾದಮೇಲೆ ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿದ್ರು. ಕೆಲಸ ಕಲ್ತಿದ್ದ ಒಂದು 15 ವರ್ಷ ಕೆಲಸ ಕಲಿತು ಸಿನಿಮಾ ಗ್ರಾಮರ್ ಏನಂತೀವಿ, ವ್ಯಾಕರಣ, ಅದನ್ನು ಅಚ್ಚುಕಟ್ಟಾಗಿ ಕಲಿತು ಮಾಡಿರೋಂಥ ಸಿನಿಮಾ. ಒಂದಂತೂ ಹೇಳ್ತೀನಿ ಸರ್, ಇದು ಒಂದು ಕನ್ನಡದ ಪ್ರೌಡ್ ಸಿನಿಮಾ ಆಗುತ್ತೆ, ಹೆಮ್ಮೆಯ ಸಿನಿಮಾ ಅಂತೂ ಖಂಡಿತ. ರೈಲ್ ಹೋಗ್ತಾ ಇದೆ, ನಾನು ರೈಲ್ ಬಿಡ್ತಾ ಇಲ್ಲ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಎಸ್ ಸರ್, ಹೋಗೋಣ ಅವ್ರ ಮನೆಗೆ. ಬನ್ನಿ ಸರ್, ನಮ್ಮ ಗಾಡಿಯಲ್ಲಿ ಹೋಗ್ಬಿಡೋಣ. ಸರ್ ಬನ್ನಿ. ಯಾವ ಸರ್ ಏರಿಯಾ? ಬನ್ನಿ ಸರ್. ಒಳ್ಳೆ ಬ್ಯುಸಿ ಏರಿಯಾ. ಅಯ್ಯೋ, ಅವನ ಅಪಾಯಿಂಟ್ಮೆಂಟ್ ತೊಗೊಳೋದೇ ದೊಡ್ಡದು. ಇವಿ ಆಳು ಕಾಳು ಸಣ್ಣ ವಯಸ್ಸಿಗೆ ಸರಿಯಾಗಿ ದುಡ್ದಾಕ್ಬಿಟ್ಟವನೆ. ಸಾಧನೆ ಮಾಡೋರು ಹಂಗಾದ್ರೆ. ಓ, ಇದೇನಾ ಸರ್ ಬಿಲ್ಡಿಂಗು? ಇದೆ ಬನ್ನಿ ಸರ್. ಅವ್ವ, ಬನ್ನಿ ಸರ್. ಇಲ್ಲೆಲ್ಲಿ ಸರ್? ಅದು ಪ್ಯಾಲೇಸ್ ಅಂದ್ರಿ, ಮನೆ ಅಂದ್ರಿ. ಬನ್ನಿ ಒಳಗೆ ಬನ್ನಿ. ಪರವಾಗಿಲ್ಲ, ಬನ್ನಿ. ಬರ್ಬೋದಾ? ಬನ್ನಿ. ಏನು ಮಾಡ್ತಾ ಇದೆಯೋ? ಹೀರೋ ಕ್ಯಾಮ್ರಾ ಕರ್ಕೊಂಡು ನೋಡಿ ಸರ್, ಇದೆ ಕೆಂಡ. ಗ್ರಾನೈಟ್ ಬಿಸ್ನೆಸ್, ರಿಯಲ್ ಎಸ್ಟೇಟ್, ಏನ್ ಸರ್ ಕತೆ? ಅವ್ರು ಕೇಳ್ತಾ ಇದ್ರು. ಇದು ನಿಮ್ಮನೇನಾ? ಬಾಡಿಗೆ ಸರ್. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಗ್ರಾನೈಟ್ ಬಿಸ್ನೆಸ್ಸು, ರಿಯಲ್ ಎಸ್ಟೇಟು. ಅವ್ರು ಕೇಳ್ತಾ ಇದ್ರು, ಏನು ಸರ್ ಹೀರೋ ಮಾಡ್ಬಿಟ್ಟಿದ್ದೀರಾ ಅಂತ. ದುಡ್ಡಿರೋರ ಅಂದರು. ದುಡ್ಡಿದ್ದಾನೆ ಸರ್, ತೋರಿಸ್ತೀನಿ ಬನ್ನಿ, ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾನೆ, ಇದು ಗ್ರಾನೈಟ್ ಬಿಸ್ನೆಸ್ ಇದೆ ಅಂತ. ಇಲ್ಲ, ಸಾಕಷ್ಟು ಜನಕ್ಕೆ ಸಾರಿ, ಇರ್ಲಿ ನಿಮಗೆ ನಮ್ಮ ನಾಯಕನ ಪರಿಚಯ ಮಾಡಿಸ್ಬೇಕಾಗಿತ್ತು, ಅದಕ್ಕೆ. ಎಷ್ಟೇನೋ ರೈಟ್ ಅಲ್ವಾ ಸರ್? ಬಿಲ್ಡಪ್ ಕೊಟ್ಬಿಟ್ಟು ಅದನ್ನ ವಿಜುವಲ್ ಓಪನ್ ಆದಾಗ ಹಿಂಗಿರ್ಬೇಕು ನೋಡಿ ಸರ್, ಇದೊಂದು ಚಿಕ್ಕ ಮನೆಯಲ್ಲಿ ಕಳೆದ ಒಂದು 15 ವರ್ಷದಿಂದ ಇದ್ದಾನೆ. ಯಾರ್ಯಾರು ಇದ್ದೀರಾ ಇಲ್ಲಿ? ನಾನು ನಮ್ಮ
ಸರ್ ಬನ್ನಿ ಜೋರಾಗಿ ಮಾತಾಡಿ. ಯಾಕೆ ಹಿಂಗೆ ನರ್ವಸ್ ಆದ್ರೆ ಏನ್ ಕತೆ? ಸಲಾಗದಲ್ಲಿ ನೋಡ್ರಿ ಆ ರೇಂಜಲ್ಲಿ ಅವಾಜ್ ಹಾಕ್ತೀರಾ, ಮಚ್ಚಿಡ್ಕೊಂಡು ಓಡಾಡ್ತೀರಾ. ಅದು ಡೈರೆಕ್ಟ್ ಹೇಳಿರ್ತಾರೆ. ಇಲ್ಲಾಂದ್ರೆ ಮಾತಾಡಲ್ಲ. ಇಷ್ಟೇ ಸರ್ ಇವನ್ ಕತೆ. ಎಲ್ಲರೂ ಅನ್ಕೊತಾರೆ ದುಡ್ಡಿದ್ರೆ ಹೀರೋ ಆಗ್ಬೋದು, ದುಡ್ಡಿದ್ರೆ ನಮ್ಮನ್ನ ಯಾರೋ ಲಾಂಚ್ ಮಾಡ್ತಾರೆ ಅಂತ. ಅದೆಲ್ಲ ಏನಿಲ್ಲ, ಸುಮ್ಮನೆ ತಮಾಷೆ ಮಾಡಿದೆ ನಿಮ್ಮ ಹತ್ರ. ನೀವು ಹೇಳಿದ್ರಲ್ಲ ಬಿಗ್ ಶಾಟ್ ಅಂತ, ಅದಕ್ಕೆ ನಿಮ್ಗೊಂದು ಟ್ವಿಸ್ಟ್ ಕೊಡೋಣ. ಏನಕ್ಕೆ ಅಂದ್ರೆ ನಿಮ್ ಟೀಮು ಎಕ್ಸಾಮ್ ಇದರಲ್ಲಿ ಸಲಗದಲ್ಲಿ ಇವರು ಮೇನ್ ಕ್ಯಾರೆಕ್ಟರ್ ಕೆಂಡದಲ್ಲಿ ಕಾಣಿಸ್ಕೊಂತಾರೆ. ಸಲಗ ಆದ್ಮೇಲೆ ಸೋಮು ಸೌಂಡ್ ಇಂಜಿನಿಯರ್ ಹೀರೋ, ಅಂಡ್ ಮೊನ್ನೆ ಸೂರಿ ಸರ್ ಬಂದ್ರು, ಡಾಲಿ ಸರ್ ಬಂದ್ರು. ಸಿನಿಮಾ ಟ್ರೈಲರ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಸೌಂಡ್ ಆಯ್ತು. ಒಂದು ಕಲ್ಪನೆ ಬರುತ್ತಲ್ಲ, ಯಾರು ಈ ಹುಡುಗ, ಯಾಕೆ ಇವ್ರನ್ನ ಹೀರೋ ಮಾಡಿದ್ರು, ಏನಕ್ಕಿರ್ಬೋದು? ಯಾಕಂದ್ರೆ ಇವ್ರ ಹಿಸ್ಟ್ರಿನೋ ಅಥವಾ ಇವ್ರ ಸ್ಟ್ರಗಲ್ ಏನೋ ನಮ್ಗೆ ಗೊತ್ತಿರಲ್ಲ, ಹೇಗ್ ಬಂದ್ರು ಏನು ಅನ್ನೋದು ಗೊತ್ತಿಲ್ಲ. ಸರ್ ಏನಿಲ್ಲ ಸರ್, ಹಸಿವಿತ್ತು, ಸಿನಿಮಾ ಹಸಿವಿತ್ತು, ತಾನೇನೋ ಆಗಬೇಕು ಅಂತ ಬಂದವನು ಸರ್. ಅವನಿಗೆ ನಮ್ಮ ಟೀಮ್ ಎಲ್ಲ ಪರಿಚಯ ಆಯಿತು, ಪಾತ್ರಗಳು ಕೊಡಿಸ್ತಾ ಕೂತ್ಕೊಂಡೆ ಮಾತಾಡೋಣ ಬೇಕಾದ್ರೆ. ಓ ಸರ್, ನಿಮ್ ನಿಲ್ಸಿ, ಆಮೇಲೆ ನಾವ್ ಯಾಕೆ ಸರ್ ಅದು ಎರಡಾಗ್ಬಿಡು. ಎಸ್ ಸರ್, ಇವನ ಬಗ್ಗೆ ಹೇಳ್ಬಿಟ್ರೆ ನೀವು ನಂಬಲ್ಲ. ಅದಕ್ಕೆ ನಿಮ್ಮನ್ನು ಕರ್ಕೊಂಬರೋಣ ಅಂದ್ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ತಾನೆ, ಗ್ರಾನೈಟ್ಸ್ ಮಾಡ್ತಾನೆ ಅಂತೆಲ್ಲ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಬಂದಿದ್ದು. ಸರ್ ಇವನು 17ನೇ ವಯಸ್ಸಿಗೆ ಏನಾದರೂ ಸಿನಿಮಾದಲ್ಲಿ ಸೇರ್ಕೋಬೇಕು ಅಂತ ಆಸೆ ಇಟ್ಕೊಂಡು ಬಂದ್ಬಿಡ್ತಾನೆ. ಊರು ಬಿಟ್ಟು ಯಾರಿಗೂ ಹೇಳಲ್ಲ. ಯಾವ್ದು ಮೂಲತಃ ಊರು ನಿಮ್ದು? ಜಂಬಲ್ದಿನ್ನಿ ಸರ್. ಜಂಬಲ್ದಿನ್ನಿ. ಜಂಬಲ್ದಿನ್ನಿ, ಉತ್ತರ ಕರ್ನಾಟಕ. ಇಳಕಲ್ ಎಷ್ಟು ಕಿಲೋಮೀಟರ್? 500 ಮೇಲಲ್ಲ? 500 ಆಗುತ್ತೆ ಸರ್. ಹಾಂ ಸರ್. ಸರಿ ಸೇರ್ಕೋಬೇಕು ಅಂದ್ಬಿಟ್ಟು ಯಾರಿಗೂ ಏನು ಹೇಳಲ್ಲ, ಎಲ್ಲ ಒಟ್ಟು ಕುಟುಂಬ ಇರುತ್ತೆ. ಚಿಕ್ಕಪ್ಪ ದೊಡ್ಡಪ್ಪದಿರು, ತಂದೆ, ಇವರು ಕಸಿನ್ಸು ಎಲ್ಲ ಇರ್ತಾರೆ ಮನೇಲಿ, ತಾಯಿ ತಂದೆ ಎಲ್ಲ. ಸರಿ ಅಂದ್ಬಿಟ್ಟು ಒಂದು ಚಿಕ್ಕ ಬ್ಯಾಗು, ಆ ಬ್ಯಾಗಲ್ಲಿ ಒಂದು 4 ಜೊತೆ ಬಟ್ಟೆ ಹಾಕ್ಕೊಂಡು ಒಂದು 300 ರೂಪಾಯಿ ದುಡ್ಡು ಇಟ್ಕೊಂಡು ಬಂದ್ಬಿಡ್ತಾನೆ. ಬರೋವಾಗ ಟೌನ್ಗೆ ಹೋಗ್ಬೇಕಲ್ಲ, ಟೌನ್ಗೆ ಹೋಗಿ ಬಸ್ ಹತ್ಬೇಕು. ಆ ಬರೋ ರೋಡಲ್ಲಿ ಅವ್ರ ತಂದೆನೇ ಬರ್ತಾ ಇರ್ತಾರೆ ಎದುರುಗಡೆ. ಹಿಂಗೆ ನೋಡ್ಬಿಟ್ಟು ಅಷ್ಟು ದೂರದಲ್ಲಿ ಅವ್ರ ತಂದೆ ಅಂತ ಗೊತ್ತಾಗ್ಬಿಡುತ್ತೆ. ಬ್ಯಾಗ್ನ ಹೊಲ ಇರುತ್ತಲ್ಲ ಸೈಡಲ್ಲಿ, ಅದ್ರಲ್ಲಿ ಬಿಸಾಕ್ಬಿಡ್ತಾನೆ. ಬಟ್ಟೆ ಬ್ಯಾಗ್ನ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾನೆ. ಅವ್ರ ತಂದೆ ಎದುರುಗಡೆ ಬರ್ತಾರೆ. ಎಲ್ಗೋ ಅಂತಾರೆ, ಇಲ್ಲ ಇಲ್ಲೇ ಓಡ್ ಬರ್ತೀನಿ ಅಂತಾನೆ. ಅವ್ರ ತಂದೆ ಪಾಸ್ ಆದ್ಮೇಲೆ ತಿರ್ಗಾ ಹೋಗಿ ಬ್ಯಾಗ್ನ ತಗೊಂಡು ಸೀದಾ ಮೆಜೆಸ್ಟಿಕ್ ಬಸ್ ಹತ್ತಾನೆ, ಅಂದ್ರೆ ಬೆಂಗಳೂರು ಬಸ್ ಹತ್ತಾನೆ. ಬಂದು ಮೆಜೆಸ್ಟಿಕ್ ಅಮರ್ ಹೋಟೆಲ್ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಇಳಿತಾನೆ. ಏನೂ ಗೊತ್ತಿಲ್ಲ, ಬೆಂಗಳೂರು ಅಂದರೆ ಗೊತ್ತಿಲ್ಲ, ಬೆಂಗಳೂರಿನ ಯಾವ ಊರು ಇದು ಏರಿಯಾನೂ ಗೊತ್ತಿಲ್ಲ. ಆದರೆ ಗೊತ್ತಿರೋದು ಒಂದೇ, ನಿಮ್ಮಂಥ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಗಾಂಧಿನಗರ ಅನ್ನೋದು. ಗಾಂಧಿನಗರ ಅಂದರೆ ಸಿನಿಮಾ, ಅಲ್ಲಿ ಸಿನಿಮಾ ಹೀರೋಗಳಿರ್ತಾರೆ, ಸಿನಿಮಾ ಡೈರೆಕ್ಟರ್ಗಳಿರ್ತಾರೆ, ಅವ್ರ ಮೂಲಕ ಹೋಗ್ಬಿಡೋಣ ಅಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಹೋಗೋಣ ಅಂದ್ಬಿಟ್ಟು ಬರ್ತಾನೆ. ಬಂದು ಗಾಂಧಿನಗರದಲ್ಲಿ ನಿಂತ್ಕೋತಾನೆ. ಯಾವ ಹೀರೋಗಳು ಕಾಣಿಸ್ತಾರೆ, ಯಾವ ನಟರು ಕಾಣಿಸ್ತಾರೆ ಏನೂ ಗೊತ್ತಾಗಲ್ಲ. ಡಿಸ್ಟ್ರಿಬ್ಯೂಟರ್ಗಳು ಕಾಣಿಸ್ತಾರೆ, ಇಲ್ಲ ಪ್ರೊಡ್ಯೂಸರ್. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಓಡಾಡ್ತಾನೆ, ನೋಡ್ತಾನೆ, ಏನು ಅಂಥ ಸಿನಿಮಾ ವಾಸನೆ ಬರಲ್ಲ. ಸರಿ ಅಂದ್ಬಿಟ್ಟು ಹೀಗೆ ಎಲ್ಲೋ ಮಲ್ಕೊಳೋದು, ಹೋಗಿ ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಳೋದು, ತಿರ್ಗಾ ಬರೋದು. ಬಂದು ಗಾಂಧಿನಗರದಲ್ಲಿ 3 ದಿನ ಓಡಾಡೋದಷ್ಟೇ. ಆ 300 ರೂಪಾಯಿ ಖರ್ಚಾಗೋ ತನಕ. ಆ 300 ರೂಪಾಯಿ ಖರ್ಚಾಗುತ್ತೆ. ಖರ್ಚಾಗಿದ ತಕ್ಷಣ ಜೇಬ್ ಖಾಲಿ ಆಯ್ತಲ್ಲ, ಆವಾಗ ಏನು ಮಾಡೋದು, ಹೊಟ್ಟೆ ಚುರುಚುರ ಅಂತಲ್ಲ, ಕನಸು ಕರಗ್ತಾ ಇದೆ 3 ದಿನದಲ್ಲಿ, ಏನು ನಾನು ಅಂದ್ಕೊಂಡಿರೋದಲ್ಲ ಇದು ಅಂತ. ಆವಾಗ ಒಂದು ಹೋಟೆಲ್ಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೋತಾನೆ, ಸಪ್ಲೈಯರ್ ಕೆಲಸಕ್ಕೆ ಸೇರ್ಕೋತಾನೆ. ಅಲ್ಲಿ ಊಟ ತಿಂಡಿ ಸಿಗುತ್ತೆ, ಇರೋಕ್ಕೆ ಒಂದು ಜಾಗ ಕೊಟ್ಟಿರ್ತಾರೆ ಮಲಗಕ್ಕೆ. ಸರಿ, ಅಲ್ಲಿ ಬ್ಯಾಗ್ ಇಟ್ಬಿಟ್ಟು ಮಲ್ಕೋತಾನೆ, ಎದೊಳ್ತಾನೆ. ತಿರ್ಗಾ ನೈಟ್ ಯಾವಾಗೋ ಹೋಗೋದು ಗಾಂಧಿನಗರಕ್ಕೆ, ತಿರ್ಗಾ ಬರೋದು, ಏನು ಗೊತ್ತಾಗಲಿಲ್ಲ. ಅಲ್ಲಿ ಯಾರೋ ಒಬ್ಬ ಅಲ್ಕಾ ಮಾತು ಬೈದ್ಬಿಡ್ತಾನೆ, ಜೊತೆಗೆ ಕೆಲಸ ಮಾಡೋದು, ಅಂದರೆ ಸ್ವಲ್ಪ ಸೀನಿಯರ್ ಇರ್ತಾರಲ್ಲ, ಈ ದೋಸೆ ಹಾಕೋರು, ಸಾಂಬಾರು ಮಾಡೋರು. ಇವನಿಗೆ ಎಷ್ಟು ಈ ಕೆಲಸ ಬೇರೆ ಆಗ್ತಾ ಇಲ್ಲ, ಈ ಕುದೀತಾ ಇದೆ ಬೇರೆ, ಜಾಡ್ಸ್ ಒದ್ಬಿಡ್ತಾನೆ ಅವನಿಗೆ. ಅವನು ಹೋಗಿ ಬಿದ್ದೋಗ್ತಾನೆ. ಅವನು ಏನಾದ ಅಂತ ಕೂಡ ಗೊತ್ತಿಲ್ಲ. ಇವನು ಈಚೆಗೆ ನೋಡಿದ ಇದೇ ಥರ ಒಂದು ಲುಂಗಿ, ಒಂದು ಶರ್ಟ್ ಹಾಕ್ಕೊಂಡೇ ಇರ್ತಾನೆ. ಹಂಗೆ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ತಿರ್ಗಾ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಮಲಗು, ಬೆಳಿಗ್ಗೆ ಎದ್ದು ಗಾಂಧಿನಗರದ ಬಾ. ಈ ಲುಂಗಿ ಶರ್ಟಲ್ಲಿ ಒಬ್ಬ ಚಿಕ್ಕ ಹುಡುಗ ನಿಂತಿದ್ದಾಗ ಒಂದು ನೋಡೋರೆಲ್ಲ ಒಂಥರ ನೋಡ್ತಾರಲ್ಲ, ಗಾಂಧಿನಗರದಲ್ಲಿ ಹಿಂಗೆ ನಿಂತವನಲ್ಲ ಅಂತ. ಅಲ್ಲಿ ಯಾವುದೋ ಒಂದು ಜನರೇಟರ್ ವ್ಯಾನೋ ಜೂನಿಯರ್ ಲೈಟ್ದು ಒಂದು ಗಾಡಿ ಹೋಗ್ತಾ ಇರುತ್ತೆ. ಅವ್ರಿಗೆ ಲೈಟ್ ಎತ್ತಕ್ಕೆ ಒಬ್ಬ ಹುಡುಗ ಬೇಕಲ್ಲ,
ಬರ್ತೀಯ ಇವ್ನು ಹಿಂಗೆ ನೋಡ್ತಾ ಇರ್ತಾನೆ ಶೂಟಿಂಗ್ ವ್ಯಾನ್ ಅಂತ, ಬರ್ತೀಯನಂತ ಕರ್ಕೊಂಡು ಹೋಗ್ತಾರೆ. ಇವನು ಆ ಜೋಶ್ ಅಲ್ವಾ, ಶೂಟಿಂಗ್ ಆ್ಯಂಬಿಯನ್ಸು, ಆ ಲೈಟ್ ಎತ್ತಿಕ್ಕೋದು ಇದೆಲ್ಲ ನೋಡ್ಬಿಟ್ಟು ಏನೋ ನಿನ್ನ ಕತೆ ಅಂತ ಒಬ್ಬ ಕೇಳ್ತಾನೆ ಸಾಯಂಕಾಲ. ಅಣ್ಣ ಈ ಥರ ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತ ಬಂದ್ಬಿಟ್ಟಿದ್ದೀನಿ ಅಂತಾನೆ. ಸರಿ ಅಂದ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ, ಹಿಂಗೆಲ್ಲ ಬರ್ತಾರ ಅಂದ್ಬಿಟ್ಟು. ಅವನು ಆವಾಗ ವಜ್ರೇಶ್ವರಿ ಕಂಬೈನ್ಸ್ ಮೇಲೆ ದೀಪು ಎಸ್ ಕುಮಾರ್ ಅವ್ರ ತಂದೆ ಶಶಿ ಸರ್, ಅವರು ಓಮು ದೊಡ್ಡ ದೊಡ್ಡ ಸಿನಿಮಾಗಳು ತುಂಬ ಸೀನಿಯರ್ ಎಡಿಟ್ರು, ಮಿಲನ ಈ ಥರ ಸಿನಿಮಾಗಳನ್ನೆಲ್ಲ ಎಡಿಟಿಂಗ್ ಮಾಡಿದವರು. ಅವ್ರಿಗೊಬ್ಬ ಅಸಿಸ್ಟೆಂಟ್ ಹುಡುಗ ಬೇಕಾಗಿರುತ್ತೆ. ರೇಣುಕಾಂಬದಲ್ಲಿ ಇರ್ತಾರ, ಅದೇ ಯೂನಿಟ್ ಇದೆ, ರೇಣುಕಾಂಬ ಯೂನಿಟ್. ಅಲ್ಲಿ ಹೋದಾಗೆ ಇವರು ಲೈಟ್ ಮ್ಯಾನ್ಗಳು ಒಂದೊಂದ್ಸಾರಿ ಬಿಟ್ಟು ಹೋಗ್ಬಿಡ್ತಿದ್ರು, ಕಾರ್ಡ್ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ, ನಾನು ಕಾರ್ಡ್ ಮಾಡಿಸ್ಬೇಕು ಅಂತ ಕೆಲಸ ಮಾಡಕ್ಕೆ ಕೆಲ್ಸಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ಅಲ್ಲಿ ನಾನು ಕಾರ್ಡ್ ಮಾಡಿಸ್ಬೇಕಂದಾಗ ಅಲ್ಲಿ ಸಿರಿ ಸರ್ ಅಂತ ಒಬ್ರು ಮ್ಯಾನೇಜರ್ ಇರ್ತಾರೆ ರೇಣುಕಾಂಬದಲ್ಲಿ. ಅವ್ರು ಇಲ್ಲ ಆಫೀಸ್ ಬಾಯ್, 17 ವರ್ಷ ಅಲ್ವಾ, ಚಿಕ್ಕ ಹುಡುಗ, ನೀನು ಅದು ಏನ್ ವೇಟ್ ಹೊಡ್ತೀಯ, ಇಲ್ಲಿ ಆಫೀಸ್ ಬಾಯ್ ಹುಡುಗ ಖಾಲಿ ಇದೆ ಅಂದ್ರೆ ಅಲ್ಲಿ ಸಿಕ್ಕಿದ್ದೆ ನಮ್ಮ ಶಶಿ ಸರ್. ಅದೇ ಓಮು ಇವೆಲ್ಲ ಜನ್ಮ ಜೋಡಿ ಗೊತ್ತಾಯ್ತು. ಅದೇ ಅಲ್ಲೇ ದೀಪಣ್ಣ ಮುಂಗಾರು ನೋಡಿ. ಈಗ ನನಗೆ ಒಂದು ಪ್ರಶ್ನೆ, ಈಗ ನೀವು ಊರು ಬಿಟ್ಟು 17 ವರ್ಷದಲ್ಲಿ ಹೊರಟು ಬರ್ತೀರಲ್ಲ, ಯಾವ ಕಾರಣಕ್ಕೆ ಅವತ್ತಿನ ಕಾಲಕ್ಕೆ ಊರು ಬಿಡಬೇಕು ಅನ್ಸಿದೇನಕ್ಕೆ ನಿಮಗೆ? ಸಿನಿಮಾ ಅಲ್ಲ ಕರೆಕ್ಟ್, ಅದಕ್ಕೊಂದು ರೀಸನ್ ಏನಾದ್ರು ಇನ್ಸ್ಪೈರ್ ಅಂತ ಅಂದ್ರೆ ಯಾರನ್ನ ನೋಡಿ, ಯಾವ್ದಾರ ಸಿನಿಮಾ ನೋಡಿ? 9ನೇ ಕ್ಲಾಸ್ ಓದಿದ್ದು ನಾನು. ಅಲ್ಲಿವರೆಗೂ ಅದ್ರ ಮೇಲೆ 10th ಪಬ್ಲಿಕ್ ಎಕ್ಸಾಮ್ ಆದ್ರೆ ನಿಮ್ಗೆ ಇಷ್ಟ ಇಲ್ಲ, ಅದಕ್ಕೆ ಬರೆಯಕ್ಕೆ ಹೋಗಿಲ್ಲ. ಸ್ಕೂಲೇ ಇಷ್ಟ ಇಲ್ಲ ಅಂದ್ರೆ ಹೋಗೋದಂದ್ರೆ ಆಗ್ತಾ ಇದ್ದಿಲ್ಲ. ಅದ್ರಲ್ಲಿ ಬೆಳಿಗ್ಗೆ ಹೋದ್ರೆ ಸಂಜೆವರೆಗೂ ಅಲ್ಲೇ ಕೂರು. ನಾನು ಕ್ರಿಕೆಟ್ ಆಡ್ಕೊಂಡು ಸಿನಿಮಾ ನೋಡ್ಕೊಂಡು ಓಡಾಡ್ಕೊಂಡಿದ್ದವನು. ಏಜ್ ಡಿಫ್ರೆನ್ಸ್ ಜಾಸ್ತಿ. ಮಾಸ್ತಿ ಅಣ್ಣ ಯಾವಾಗ್ಲೂ ಹೇಳ್ತಾರೆ, ನಿನ್ ಏಜ್ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲೇನೋ ನೀನು ಅಂತ. ಯಾವಾಗ್ಲೂ ಏಜ್ ಆದವ್ರ ಜೊತೆನೆ ಜಾಸ್ತಿ ಇದ್ದಿದ್ದು. ಅವ್ರು ಕಾಲೇಜ್ ಆಚೆ ಬಂದ್ಬಿಡೋರು ಬೇಗ. ನಾನು ಅವ್ರ ಜೊತೆ ಕ್ರಿಕೆಟ್ ಆಡೋಕ್ಕೆ ಅದಕ್ಕೆ ಹೋಗ್ತಾ ಇದ್ದೆ. ಸಿನಿಮಾ ಹುಚ್ಚು ಜಾಸ್ತಿ ಇತ್ತು. ಸ್ಕೂಲ್ ನಮ್ಮಪ್ಪ ಹೊಡೆದ್ರು. ನಾನು ನೀನು ಸಾಯಿ ಹೊಡೆದ್ರು ಹೋಗಲ್ಲ ಸ್ಕೂಲಿಗೆ ಅಂದೆ. ಹಾಳಾಗಿ ಹೋಗು ನೀನು ಹೆಂಗಾದ್ರು ಅಂದರು. 2 ವರ್ಷ ವ್ಯವಸಾಯ ಮಾಡಿದೆ, ಚೆನ್ನಾಗಿ ಬೆಳೆ ಬಂತು. ಆದರೆ ನನಗೇನೋ ಲೈಫ್ ಏನು ಮಾಡ್ತಾ ಇಲ್ಲ, ನಾನು ಯಾಕೆ ಹುಟ್ಟಿದ್ದೀನಿ ಅಂತ ಒಂದು ಕ್ವಶನ್ ನೋಡ್ತು. ಅವಾಗ ಜೋಗಿ ಸಿನಿಮಾ ರಿಲೀಸ್ ಆಗಿತ್ತು. ಒಬ್ಬ ಕುರಿಕಾಯ ಹುಡುಗ ಇದ್ದಾನಲ್ಲ, ಕುರಿಕಾಯ ಹುಡುಗ ಶಿವಣ್ಣನ ಬಗ್ಗೆ ಮಾತಾಡ್ತಾ ಇದ್ದ. ಶಿವಣ್ಣ ಜೋಗಿಯಲ್ಲಿ ಲಾಂಗ್ ಹಿಡ್ಕೊಂಬರ್ತಾನೆ, ಹೆಂಗೈತಿ ಗೊತ್ತಾ ಅಂದ. ಅಲ್ಲಿ ಫ್ಲಾಶ್ ಆಗಿದ್ದು, ಶಿವಣ್ಣ ಒಬ್ಬ ಕುರಿಕಾಯ ಹುಡುಗನಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಜೀವನದಲ್ಲಿ ಮಾಡಿದ್ರೆ ನಾನು ಹೋಗ್ಬೇಕು, ಕಸ ಬಳೆ ಕೆಲಸ ಆದ್ರೆ ಚಿಂತೆ ಇಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು. ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಮೊದಲು ಊರು ಬಿಡ್ಬೇಕು. ನಾನು ಊರು ಬಿಟ್ಟೆ, ಯಾರು ಇಲ್ಲ, ಗೊತ್ತಿಲ್ಲ. ಇದಾದ್ಮೇಲೆ ಆಗಿರೋದು. ನೀವು ಬಿಟ್ಟು ಬಂದ್ಮೇಲೆ ನಿಮ್ಮ ಮನೆಯವರು ಹುಡ್ಕೋ ಪ್ರಯತ್ನ ಏನೋ ಮಾಡಿ, ಎಲ್ಲೋದ ಏನು ಅಂತ? ತುಂಬಾ ಅಂದ್ರೆ ಹೆವಿ ಅಗ್ರೆಸಿವ್. ನಾನು ಅಗ್ರೆಸಿವ್, ಆದ್ರೆ ತುಂಬಾ ಕೇಳ್ಕೊಂಡ್ರು. ನಾನು ಬರ್ತೀನಿ, ನಾನು ಎಲ್ಲೋ ಹೋಗಿಲ್ಲ, ಬದುಕಿದ್ದೀನಿ ಅಂದ್ರೆ. ಅವಾಗೆಲ್ಲ ಫೋನು ಇಲ್ವಲ್ಲ, ನಾನು ಫೋನ್ ಮಾಡಿ ಮನೆಯಲ್ಲಿ ನಮ್ಮ ಚಿಕ್ಕಪ್ಪಂದು ಇದು ಇತ್ತು, ಲ್ಯಾಂಡ್ಲೈನ್ ಮೊಬೈಲ್ ಇತ್ತು. ಅವಾಗ 105 ಜೋಗಿ ಟೈಮಲ್ಲಿ ಬಂದ್ಬಿಟ್ಟಿತ್ತು ಫೋನ್ಗಳೆಲ್ಲ. ಅವಾಗ ಫೋನ್ ಮಾಡಿ ಹೇಳ್ದೆ ನಾನು. ಸರಿ ಅಂದರು. ಇಲ್ಲ ನೀನು ಯಾವಾಗ ಬೇಕು ಅನ್ಸುತ್ತೆ ಬಾ ಅಂದರು. ಅದೇ ನನಗೆ ಹೋಗಕ್ಕೆ ಇಷ್ಟ ಇದ್ದಿಲ್ಲ. ಆದ್ರೆ ಏನೇ ಆಗ್ಬಿಟ್ರು ಹಿಂಗೆ ಅಂತ. ಇದಾದ್ಮೇಲೆ ಈ ಹೋಟ್ಲಲ್ಲಿ ಯಾರಿಗೊಬ್ರಿಗೆ ಹೊಡೆದಿದ್ರೆ ಒದ್ದೇನು ಹೊಡ್ಬಂದಲ್ಲ ಕೋಪದಲ್ಲಿ ಇದ್ದಾಗ, ಆಮೇಲೆ ಭಯ ಕಾಡ್ಲಿಲ್ವ? ಅಯ್ಯೋ ಯಾರಿಗೂ ಹೊಡೆದ್ಬಿಟ್ಟೆ, ಏನಾಗುತ್ತೋ ಏನೋ? ತಿರುಗಿ ನೋಡ್ಲಿಲ್ಲ ಸರ್. ಅವ್ನು ಒಂದಾದ್ಮೇಲೆ ಅವ್ನು ಏನಾದ ಗೊತ್ತಿಲ್ಲ. ಅವನಿಲ್ಲ ಮತ್ತೆ ಹುಡ್ಕೊಂಡ್ ಬರ್ತಾರೋ ಎಲ್ಲಾದ್ರೂ? ಯೂಶಲಿ ಆ ಒಂದು ಆಂಬಿಯನ್ಸ್ ಹೆಂಗಿರುತ್ತೆ ಅಂದ್ರೆ, ಅವ್ರು ಕುಡಿದ್ಬಿಟ್ಟಿರ್ತಾರೆ. ನೈಟು ತುಂಬಾ ಕಷ್ಟಪಟ್ಟು ನೈಟ್ ಎಣ್ಣೆಯಲ್ಲಿ ಏನೋ ಅಂದಿರ್ತಾರೆ. ಸರಿ, ಇವನ್ಗೆ ಆ ಜೋಶ್ ಇತ್ತಲ್ಲ, ಮತ್ತೆ ನಂದು ಗುರಿನೇ ಬೇರೆ ಇದೆ, ನನಗೆ ಈ ಉರಿ ಯಾಕೆ ಅಂದ್ಬಿಟ್ಟು ಅವ್ನಿಗೆ ಒದ್ದಿದ್ದು. ಮತ್ತು ಬಂದು ರೈಲ್ವೆ ಸ್ಟೇಷನಲ್ಲೆಲ್ಲ ಮಲ್ಕೊಂಡು ತಿರ್ಗಾ ಗಾಂಧಿನಗರದಲ್ಲಿ ಅದೇ ಒಂದು ಜನರೇಟರ್ ಗಾಡಿ ಹತ್ಕೊಂಡು ಹೋಗಿ ಅದು ಸಿಕ್ಕಿದೆ ಅವಾಗ ಇವರು ಅಲ್ಲಿ ಶಶಿ ಸರ್ ಹತ್ರ. ರೇಣುಕಾಂಬದಿಂದ ಶಿಫ್ಟ್ ಆದ್ರು ಸರ್, ವಜ್ರೇಶ್ವರಿಗೆ ಶಿಫ್ಟ್ ಆದ್ರು. ಅಲ್ಲಿ ಎಡಿಟಿಂಗ್ ನಡೆಯೋದು ಎಲ್ಲ. ದುನಿಯಾ, ಮುಂಗಾರು ಮಳೆ, ಅಂಬಾರಿ, ಪ್ರೀತಮ್ ಗುಬ್ಬಿ ಅವ್ರದ್ದು ಹಾಗೆ ಸುಮ್ಮನೆ, ಹರ್ಷ ಅವ್ರದ್ದು ಗೆಳೆಯ, ಸುಮಾರು ಸಿನಿಮಾಗಳು ಅಲ್ಲಿ ಎಡಿಟಿಂಗ್ ಆಗೋದು. ದಿನಕರ್ ಸರ್ದು ಸಾರಥಿ ಅಲ್ಲ, ಸಾರಥಿ ಅಲ್ಲ, ನವಗ್ರಹ, ತುಂಬಾ ಸಿನಿಮಾಗಳು ಎಡಿಟಿಂಗ್ ಮಾಡೋರು. ಅಲ್ಲಿ ಇವನು ಟೀ ಕೊಡ್ತಾ ಇದ್ದ. ಯಾರಿಗೆ? ಎಲ್ಲಾರ್ಗು ಟೀ ಕೊಟ್ಕೊಂಡು, ಆ ಟೀ ಬಿಕ್ಕತ್ತಲ್ಲ, ಐ ಮೀನ್ ಎಕ್ಸ್ಟ್ರಾ ಇರುತ್ತಲ್ಲ, ಅಲ್ಲಿ ನಾವುಗಳು ಸುಮ್ಮನೆ ಸಿನಿಮಾ ಮಾತಾಡ್ಕೊಂಡು, ನಾನು ತುಷಾರ್ ರಂಗನಾಥ್ ಜೊತೆ ಹೋಗ್ತಿದ್ದೆ. ರಂಗನಾಥ್ ಒಳಗಡೆ ಎಡಿಟಿಂಗ್ ಮಾಡ್ತಾ ಇದ್ದಾಗ ನಾವು ಈಚೆ, ನಾನು ಯೋಗಿ ಜಿ ರಾಜು, ನಮ್ದೊಂದು ಟೀಮ್, ಅಂದ್ರೆ ನೆಕ್ಸ್ಟ್ ಇಂಡಸ್ಟ್ರಿಗೆ ಎಂಟ್ರಿ ಆಗೋ ಟೀಮು. ಸರಿ, ಇವನು ನಮ್ಮ ಜೊತೆ ಕುತ್ಕೊಂಡವನು ಟೀ ಕೊಟ್ಕೊಂಡು ನಾವು ಮಾತಾಡೋದನ್ನೆಲ್ಲ ಮಾತಾಡ್ಕೊಂಡಿದ್ದ.
ಡೈರೆಕ್ಟ್ರಲ್ಲಿ ಹೋಗೋದು, ಎಡಿಟಿಂಗ್ ಮಾಡೋದು, ಈಚೆಗೆ ಬರೋದು, ಈ ಒಂದು ಇದರಲ್ಲಿ ನಡೀತಿದ್ದಾಗ ಅಲ್ಲೊಂದು 3 ವರ್ಷ ಮಾಡಿದೆ. ಆಮೇಲೆ ದೀಪು ಎಸ್ ಕುಮಾರ್ಗೆ ಎಡಿಟಿಂಗ್ ಕೊಟ್ಕೋತಾ ಹೋದ್ರು ಶಶಿ ಸರ್. ದೀಪು ಎಸ್ ಕುಮಾರ್ ಮಾಡ್ಕೊಂಡೋದ್ರು ಮುಂಗಾರು ಮಳೆ ದುನಿಯಾ ಎಲ್ಲ. ಅಲ್ಲಿ ಎಡಿಟಿಂಗ್ ಆದಮೇಲೆ ಎಡಿಟಿಂಗ್ ಆದಮೇಲೆ ಸಿನಿಮಾ ನೋಡಕ್ಕೆ ಒಬ್ರು ಆಡಿಯನ್ ಬೇಕು, ಯಾರು ಪಬ್ಲಿಕ್ ಹೋಗಂಗಿಲ್ವಲ್ಲ ಎಡಿಟಿಂಗ್. ಅವ್ರ ಟೀಮ್ ಎಲ್ಲ ಮಾಡಿಸ್ಬಿಟ್ಟು ಹೊಟ್ಟೋಗೋರು. ನೈಟ್ ಶಶಿ ಸಾರು ನನ್ನ ಮಗ ಹೆಂಗೆ ಎಡಿಟಿಂಗ್ ಮಾಡಿದ್ದಾನೆ ಅಂತ ನೋಡೋರು. ಆವಾಗ ಅವ್ರು ಇವನ್ನ ಕೂರಿಸ್ಕೊಳೋರು. ಇವನು ಮುಂಗಾರು ಮಳೆ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದ, ದುನಿಯಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದ, ಅಂಬಾರಿ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದ. ಇವನ್ ರಿಪೋರ್ಟ್ ಕೊಡ್ತಾ ಇದ್ದ, ಸಿನಿಮಾಗಳು ಚೆನ್ನಾಗಿ ಆಗ್ತಾ ಇತ್ತು. ಥಿಯೇಟ್ರಿಗೆ ಬರೋಕ್ಕಿಂತ ಮುಂಚೆ ಕುತ್ಕೊಂಡು ಸಿನಿಮಾಗಳು ನೋಡ್ತಾ ಫಸ್ಟ್ ವ್ಯೂವರ್ ಇವನು. ಅಲ್ಲ, ಫಸ್ಟ್ ಅಲ್ಲಿ ಎಡಿಟಿಂಗ್ ಆಫೀಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಶಶಿ ಸಾರು ಹೇಳೋರು. ಶಶಿ ಸರ್ ಎಂತ ಆಡಿಯನ್ಸ್ ಅಂದ್ರೆ ಅವ್ರ ಪಕ್ಕ ಇದು ಇಷ್ಟೇ ದಿನ ಓಡುತ್ತಂದ್ರೆ ಅಷ್ಟೇ ದಿನ. ಅಂದ್ರೆ ಎಡಿಟಿಂಗ್ ಅಲ್ಲಿ ಯಾವೆಲ್ಲ ಡೈರೆಕ್ಟ್ರು ಅವ್ರು ಅಂದ್ರೆ ರಪ್ಪು ಇದನ್ನ ಶೂಟಿಂಗ್ ಇಂದ ಮಾಡ್ದಾಗಿಂದ ಎಲ್ಲಾ ಫುಟೇಜ್ ಇರೋದಲ್ಲ, ಅದನ್ನೆಲ್ಲ ಫಸ್ಟ್ ರಿವ್ಯೂ ಹೇಳೋದು ಭಾರಿ ಕಷ್ಟ ಸರ್. ಫೈನಲ್ ಫಸ್ಟ್ ಪ್ರಿಂಟ್ ಬಂದ್ಮೇಲೆ ಯಾರು ಬೇಕಾದ್ರೆ ಹೇಳ್ತಾರೆ, ಆಡಿಯನ್ಸ್ ಚೆನ್ನಾಗಿದೆ ಅನ್ಬೋದು. ಆದ್ರೆ ಅಲ್ಲಿ ರಫ್ ಅಲ್ಲಿ ನೋಡ್ಬಿಟ್ಟು ಬಿಗಿನಿಂಗ್ ಇಂದ ಎಂಡ್ ವರ್ಗು ಶೂಟಿಂಗ್ ಪ್ರೊಸೆಸ್ ಇಂದ ನೋಡಿರ್ತಾರಲ್ಲ, ಅದ್ರಲ್ಲಿ ಶಶಿ ಸರ್ ಅವ್ರು ಲೆಜೆಂಡ್ ಬಿಡಿ. ಆ ತರ ಯಾರು ಈಗ ಅವ್ರ ಜೊತೆ ಇವನು ನೋಡೋನು, ಟೀ ಕೊಡೋ ಹುಡುಗ ಶಶಿ ಸರ್ ಇಬ್ರೇ ಲೆಜೆಂಡ್ರಿ ಎಡಿಟ್ರು. ಅವ್ರ ಜೊತೆ ಇವನು ಆಫೀಸ್ ಬಾಯ್. ಸರಿ, ಅಲ್ಲಿ ಒಂದು ಗುಲ್ಲಾಯ್ತು. ಬರೋ ಡೈರೆಕ್ಟರ್ಗಳೆಲ್ಲ ಸಿನಿಮಾ ರಿಪೋರ್ಟ್ ಇವನು ಚೆನ್ನಾಗಿ ಹೇಳ್ತಾನಂತೆ ನೋಡಿ ಅಂತ. ಇವನು ಹೇಳಿದ್ರೆ 3 ಪಿಕ್ಚರ್ ಹಿಟ್ ಆಗ್ಬಿಟ್ಟು ಸಿಲ್ವರ್ ಜೂಬ್ಲಿ ಆಗಿದೆ. ಸರಿ, ಅಲ್ಲಿ ಕೆಲವ್ರಿಗೆ ಇವನು ಪಿಕ್ಚರ್ ತೋರ್ಸಕ್ ಭಯ, ಚಿಕ್ಕ ಹುಡುಗ ಚೆನ್ನಾಗಿಲ್ಲ ಅಂತ. ಸರಿ, ಈ ಇದ್ರಲ್ಲಿದ್ದಾಗ ಹಿಂಗೆ ಒಂದು 3 ವರ್ಷ ಕಳೀತು. ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಆಗೋದ್ರು, ಹಿಟ್ಗಳಾದವು, ಅಲ್ಲೇ ಒಂದಷ್ಟು ಫ್ಲಾಪ್ಗಳಾದವು, ಇನ್ನೇನೋ ಆಗೋಯ್ತು. 3 ವರ್ಷ ಆದಮೇಲೆ ಇವನಿಗೆ ನಾನು ಕೆಲಸ ಬಿಟ್ಬಿಡ್ಬೇಕು ಅನಿಸುತ್ತೆ. ಕೆಲಸ ಬಿಡಬೇಕು ಅಂದ್ಬಿಟ್ಟು ದೀಪು ಎಸ್ ಕುಮಾರ್ಗೆ ಹೇಳ್ತಾನೆ, ಅಣ್ಣ ನಾನು ಕೆಲಸ ಬಿಡ್ತೀನಿ ಅಣ್ಣ ಅಂತ. ಯಾಕೋ ಅಂತಾರೆ. ಇಲ್ಲ ಅಣ್ಣ, ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತ ಬಂದಿದ್ದು, ಸಿನಿಮಾಗೆ ಸೇರ್ಕೋತೀನಿ ಅಂತ. ಅವ್ರು ಏನೂ ಅನ್ನಲ್ಲ. ಯೂಶ್ವಲಿ ಯಾರೇ ಒಬ್ಬ ಹುಡುಗ ತನ್ನ ಹತ್ರ ಕೆಲಸ ಬಿಡ್ತಾನೆ ಅಂದರೆ ಬೈತಾರೆ, ಲವ್ ಯಾರು ಕೊಡ್ತಾರೋ ನಿನಗೆ ಚಾನ್ಸು, ಅಲ್ಲಿ ಹಿಂಗಿರುತ್ತೆ ಹಂಗಿರುತ್ತೆ. ಬಟ್ ದೀಪು ಯಾವತ್ತೂ ಇವನು ಒಂದು ಮಾತು ಹೇಳಿಲ್ಲ, ಆಯ್ತು ಹೋಗ ಮಗ, ನಿನ್ಗೆ ಅಂದ್ಕೊಂಡಿದ್ದು ಮಾಡು ಅಂತ. ಇವನು ಈಚೆಗೆ ಬಂದ ತಕ್ಷಣ ಫೋನ್ ಮಾಡಿದ್ದು ನನಗೆ. ನಾನು ಆಶ್ಚರ್ಯ, ಏನು ಯೂಶ್ವಲಿ ಮಾಡ್ತಾನೆ ಅಂದ್ಬಿಟ್ಟು ಏನೋ ಅಂದೆ. ಅಣ್ಣ ನಾನು ಹಿಂಗೆ ಕೆಲಸ ಬಿಟ್ಬಿಟ್ಟಿದ್ದೀನಿ. ಅಲ್ಲ ಕಣೋ ಅಂದೆ. ಅದಕ್ಕೆ ಮುಂಚೆನೇ ಇವನು, ಇಲ್ಲಣ್ಣ ನಾನು ಯಾವ್ದಾದ್ರು ಪಾತ್ರ ಇದ್ದರೆ ಕೊಡಿಸಿ, ನಾನು ಸಿನಿಮಾಗೆ ಸೇರ್ಕೋಬೇಕು. ಸರಿ ಕಣೋ, ಯಾವ್ದಾರು ಹೇಳ್ತೀನಿ ಅಂತ. ಆವಾಗ ನಾನು ಕಡ್ಡಿಪುಡಿಗೆ ಅಸಿಸ್ಟೆಂಟ್ ರೈಟ್ರಾಗಿ ಹೋಗ್ತಿದ್ದೆ. ಅಸಿಸ್ಟೆಂಟ್ ರೈಟ್ರಾಗಿ ಸೂರಿ ಹತ್ರ. ಸರಿ, ಸೂರಿ ಸಾರಿಗೆ ಹೇಳಿದೆ, ಅಲ್ಲೊಂದು 3 ಪಾತ್ರಗಳು ಬೇಕಾಗಿತ್ತು. ಒಂದು ಬಾಲು ನಾಗೇಂದ್ರ, ಇನ್ನೊಂದು ಯಾರೋ ನಮ್ಮ ಮ್ಯಾನೇಜರು ಮಾಡ್ದ, ಇನ್ನೊಂದು ಕ್ಯಾರೆಕ್ಟ್ರು ಬೇಕಾಗಿತ್ತು. ಅದು ಇವನು ಆಗ್ತಾನ ನೋಡಿ ಅಂತ ತೋರಿಸ್ದೆ. ಇವನ್ನ ಕರ್ಕೊಂಡೇ ಹೋಗಿದ್ದೆ. ಕರ್ಕೊಂಡ್ರೆ ಆಗ್ತಾನೆ ಇವನು ಅಂದರು. ಆವಾಗ ಆ ಕ್ಯಾರೆಕ್ಟ್ರ್ ಕೊಟ್ಟರು. ಯೂಶ್ವಲಿ ಸಿನಿಮಾಗಳಲ್ಲಿ ಮೋಸ್ಟ್ಲಿ ಅದು ನಿಮ್ಮ ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿ. ಹೌದು ಸರ್, ಆದ್ರೆ ಮಾಡಿದ್ದೆ. ಆದ್ರೆ ಎಡಿಟಿಂಗ್ ಅಲ್ಲಿ ನಾನು ಇದ್ದಾಗೆ ಮಾಡಿದ್ದೆ. ಅರ್ಜುನ್ ಸಿನಿಮಾ ದರ್ಶನ್ ಸರ್ ಎಡಿಟಿಂಗ್ ಅಲ್ಲಿ ನಮ್ಮ ಶಶಿ ಸರ್ ಕಟ್ ಮಾಡ್ಬಿಟ್ಟು ಸಾರ್ ಅಂದೆ, ಏನಿಲ್ಲ ಕೂಡ ಅದು ಸುಮ್ನೆ ಹಿಂಗೆ ಟೀ ಕೊಟ್ಟು ಹೋಗೋ ಪಾತ್ರ ಮಾಡಿದ್ದೆ. ಏನಂದ್ರೆ ನೆಕ್ಸ್ಟ್ ಬೇರೆದ್ ಅಂದ್ರೆ ಬೇರೆದ್ ಮಾಡ್ಸಂತೆ ಅಂದ್ರ. ಆದ್ರೆ ಅದಾದ್ಮೇಲೆ ಬಿಟ್ಟು ಬಂದ್ಮೇಲೆ ನಾನು ಸುಮಾರು ಓಡಾಡಿದ್ದೆ. ಅಲ್ಲಿವರೆಗೂ ಎಲ್ಲರೂ ಫೋನ್ ಮಾಡಿ ಎಲ್ಲರೂ ಅವಾಗ ತುಂಬಾ ಪಾಸಿಟಿವ್, ಅಂದ್ರೆ ನನ್ನ ಬಗ್ಗೆ ಮಾಸ್ತಿ ಅಣ್ಣ ಅವಾಗ ಬಂದ್ರೆ, ಆ ಏರಿಯಾಗೆ ಬಂದ್ರೆ ನಮಗೆ ಬಂದು ಬಾರೋ ಮಗ ಇಲ್ಲಿ ಟೀ ಕುಡ್ದು ಹೋಗೋಣ ಅಂತ. ಅಂದ್ರೆ ಅಷ್ಟು ಕ್ಲೋಸ್. ಗೊತ್ತಿಲ್ಲ ಅದು ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೇನೋ ಗೊತ್ತಿಲ್ಲ. ಈ ಮಾಸ್ತಿ ಅಣ್ಣ ಸಿಕ್ಕಿದ್ ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಅಲ್ಲ ಕೇಳಿ, ಇಲ್ಲಿ ಯಾವಾಗಲೂ ಇಂಡಸ್ಟ್ರಿಲಿ ಶಿವಣ್ಣನಿಗೆ ಡೈರೆಕ್ಷನ್ ಮಾಡಬೇಕು, ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಇವನ್ ಸಿನಿಮಾದಲ್ಲಿ ಕಡ್ಡಿಪುಡಿಲಿ ಇವನ್ ಕ್ಯಾರೆಕ್ಟರ್ ಏನು ಅಂದ್ರೆ, ಶಿವಣ್ಣ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್. ಶಿವಣ್ಣನ್ಗೆ ಲಾಂಗ್ ಇಟ್ಕೊಂಡು ಹೋಗ್ತಾನೆ. ಶಿವಣ್ಣ ಕಣ್ಬಿಟ್ಟಿದ ತಕ್ಷಣ ಆಟೋಗೆ ತುರ್ಕೊಂಡ್ಬಿಡ್ತಾನೆ ವಾಪಸ್ಸು. ಸೊ ಆ ಕ್ಯಾರೆಕ್ಟರ್ ಸೂರಿ ಸರ್ ಅವ್ರ ಸಿನಿಮಾದಲ್ಲಿ ಸಿಕ್ಕಿರೋದು ಮೊದಲನೇದು. ಅಂಡ್ ಫಸ್ಟ್ ಸಿನಿಮಾ ಅರ್ಜುನ ದರ್ಶನ್ ಸರ್ ಸಿನಿಮಾ ಅದ್ರಲ್ಲಿ ಮಾಡಿದ್ರಿ, ಬಟ್ ಜಗತ್ತಿಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ ಅಟ್ಲೀಸ್ಟ್, ನೋಡೋ ಬಗ್ಗೆ ಸಿಕ್ಕಿಲ್ಲ. ಆದ್ರೆ ಮಾಸ್ತಿ ಅಣ್ಣಿಂದ ಅಂದ್ರೆ ಕ್ಯಾರೆಕ್ಟರ್ ಅಂತ ಪಾತ್ರ ಸಿಕ್ಕಿದ್ದು ಶಿವಣ್ಣ. ಸೂರಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಹೊಸಬ ಹುಡುಗನಿಗೆ ಏಕ್ದಮ್ ಒಂದು ಒಳ್ಳೆ ನೆಗೆಟಿವ್ ರೋಲ್ ಕೊಟ್ಟಿದ್ದು. ಆಮೇಲೆ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದ, ನಾನು ಅಲ್ಲಿ ಇಲ್ಲಿ ರೆಫರ್ ಮಾಡ್ತಿದ್ದೆ. ಆಮೇಲೆ ದೊಡ್ಡ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದು ದುನಿಯಾ ವಿಜಯ್ ಅವರು. ಸಲಗದ ಕೆಂಡ ಅಂತಾನೆ ಫೇಮಸ್. ಇವಾಗಲೂ ಆ ಕೂದಲಿಗೆ ಬಣ್ಣ. ಹೌದು, ಆ ಬಣ್ಣ ಇವನ್ಗೆ ಹಾಕ್ಸ್ಬೇಕು. ಇವನ್ ರೆಗ್ಯುಲರ್ ಆಗಿದ್ರೆ ಸಿನಿಮಾ ಸಿಕ್ಕಲ್ಲ ಕಣೋ, ನಾನು ಯಾರು ಕೊಡಲ್ಲ ನಿನ್ಗೆ ಅನ್ಬಿಟ್ಟಿದ್ದೇನು.
ಇವನಿಗೆ ಆ ವಿದ್ಯಾರಣ್ಯಪುರದಲ್ಲಿ ಒಂದು ಯಾವುದೋ ಒಂದು ಸ್ಪಿನ್ ಅಂತ ಒಂದು ಸಲೂನ್ ಇದೆ, ಅಲ್ಲಿ ಕಳಿಸಿ ಅಲ್ಲಿಗೆ ನನಗೆ ಪರಿಚಯ ಇರೋನ್ಗೊಬ್ಬನಿಗೆ ಹೇಳಿ ಇಡೀ ಹೇರ್ಸ್ ಬ್ರೌನ್ ಮಾಡಿಸ್ದೆ. ಓಕೆ, ಒಂಥರ ಚೆನ್ನಾಗಿ ಕಾಣ್ಲಿ, ಬೇರೆ ಹ್ಯಾಪನಿಂಗ್ ಲುಕ್. ಅದು ಯಾವುದೋ ಒಂದು ಯೋಗರಾಜ್ ಭಟ್ ಸಿನಿಮಾಗೆ ರೆಫರ್ ಮಾಡಿದ್ದು, ಪಂಚತಂತ್ರಗೆ. ಅದು ಆಗ್ಲಿಲ್ಲ ಪಾತ್ರ. ಅಂದ್ರೆ ಭೀಮಕ್ಕಿಂತ ಮುಂಚೆನೆ ಕೆಂಡ ಹೇರಲ್ಲೇ ಓಡಾಡ್ಕೊಂಡಿದ್ದು, ಬಟ್ ಆ ಪಾತ್ರ ಅಲ್ಲಿ ಸಿಗ್ಲಿಲ್ಲ. ಅದು ಯೋಗರಾಜ್ ಸರ್ ಇಲ್ಲ ಕಣ ಈ ಪಾತ್ರ ಬೇಡ ಇವನ್ಗೆ ಅಂದ್ಬಿಟ್ಟು ಇವನ್ ಬೇರೆ ಕೊಡೋಣ ಅಂದ್ರು. ಅಷ್ಟರಲ್ಲಿ ಇವನು ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟ. ಇಲ್ಲ ಆ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದ್ದೆ. ಅಣ್ಣ ಅದು ಸಿಕ್ಲಿಲ್ಲ ಅಂದ್ರೆ ಹೆಂಗೆ ಅಂದ್ರೆ ಬೇಡ ಬೇಡ ಇದು ಬೇಡ ಅಂದ್ಬಿಟ್ಟು ಆಮೇಲೆ ಅದು ಮರ್ತೇ ಬಿಟ್ವಿ. ಅದಾಗ 6 ತಿಂಗಳಾದ್ಮೇಲೆ 6 ತಿಂಗಳೇ 1 ವರ್ಷನೇ ಆಯ್ತು, ಇವನು ಹೇರ್ ಸ್ಟೈಲು ಚೇಂಜ್ ಆಗೋಯ್ತು. ಆವಾಗ ಆ ಫೋಟೋ ನನ್ನ ಹತ್ರ ಇತ್ತು. ಈ ವಿಜಿ ಕೆಂಡ ಕ್ಯಾರೆಕ್ಟರ್ ಬರೀತಿದ್ರು. ಕೆಂಡ ಕ್ಯಾರೆಕ್ಟರ್ಗೆ ಯಾರಾದರೂ ಒಂದು ಹೊಸ ಹುಡುಗ ಹಂಗಿರ್ಬೇಕು ಅಂತ ಹೇಳ್ದ. ನಾನು ಇಮಿಡಿಯೇಟಾಗಿ ಮೊಬೈಲ್ ತೋರಿಸ್ದೆ, ಇವನು ಆಗ್ತಾನಂತ. ಆ ಬ್ರೌನ್ ಹೇರ್ಸು, ಅದು ಒಳ್ಳೆ ತೋಳ ಇದ್ದಂಗಿದ್ದ. ಸರಿ ಅಂದ್ಬಿಟ್ಟು ಇವನು ಕರ್ಸು ಅಂದರು. ಕರೆಸಿದ್ರೆ ಆ ಹೇರ್ ಸ್ಟೈಲ್ ಇಲ್ವಲ್ಲ, ನನಗೆ ಇದೇ ಥರದ್ದು ಹೇರ್ ಸ್ಟೈಲ್ ಬೇಕು ಅಂದ. ತಿರ್ಗಾ ಕಳಿಸಿ ತಿರ್ಗಾ ಅದೇ ಥರ ಹೇರ್ ಸ್ಟೈಲ್ ಮಾಡಿಸಿ ಕೆಂಡ ಮಾಡಿಸಿದ್ವಿ. ಕೆಂಡ ಒಳ್ಳೆ ರೆಕಗ್ನೈಸೇಷನ್ ಸಿಕ್ತಲ್ಲ ಲೈಫಲ್ಲಿ, ಒಳ್ಳೆ ರೀಚ್ ಆಯ್ತು. ಹೊರಡೆ ನೋಡಿದ್ಮೇಲೆ ಕೆಂಡ ತಲೆಗ ಆದ್ಮೇಲೆ ಹೊರಡೆ ಹೆಂಗಿತ್ತು ರೆಸ್ಪಾನ್ಸ್? ಜನಗಳು ಸಿಗೋರು, ಫ್ರೆಂಡ್ಸು, ಅವರು ಇವರು? ಅಂದ್ರೆ ನನಗೆ ಆ ರೀತಿ ಯಾವ ರೀತಿ ರೆಸ್ಪಾನ್ಸ್ ಇತ್ತಂದ್ರೆ ನನಗೆ 1 ವಾರ ಊಟ ಹೋಗಿಲ್ಲ, ನಿದ್ದೆ ಮಾಡಿಲ್ಲ ನಾನು. ಹೇಗೆ ಖುಷಿ ಸರ್, ಲೈಫ್ ಅಲ್ಲಿ ಇಷ್ಟು ವರ್ಷ ಮಾಡದೇ ಇರೋದು ಅಂತ ಒಂದು, ಅಂದ್ರೆ ಜನ ಮುಟ್ಕೊಂಡವರು ಅದೆಲ್ಲ ನೋಡಿ ಆಮೇಲೆ ಕಲರ್ ಚೇಂಜ್ ಆಯ್ತು. ಸ್ವಲ್ಪ ಕಲರ್ ಇದ್ರೆ ಕೆಂಡ, ಕಲರ್ ಇಲ್ಲ ಅಂದ್ರೆ ಶ್ರೇಷ್ಠ ಮಾಮೂಲಿಯಾಗಿ. ಮತ್ತೆ ಅದರಲ್ಲಿ ದುನಿಯಾ ವಿಜಯ್ ಎಷ್ಟು ರಿಸ್ಕ್ ತಗೊಂಡಿದ್ರು ಅಂದ್ರೆ, ಇವನ್ಗೆ ಫೈಟ್ ಕಲಿಸ್ಬೇಕು, ಇವನ್ ಜೊತೆ ಇದು ರಿಹರ್ಸಲ್ಸ್ ಮಾಡಬೇಕು ಅಂದ್ಬಿಟ್ಟು ದುನಿಯಾ ವಿಜಯ್ 4 ಗಂಟೆಗೆ ಇದ್ರು ಅವ್ರು ಬೆಳಗಿನ ಜಾವ. ಹೌದಾ? ಇವನ್ಗೋಸ್ಕರ ಇವನು ಹೋಗಿ ಅಲ್ಲಿ ಕತ್ರಗುಪ್ಪೆಯಲ್ಲಿ ಅವ್ರ ಮನೆ ಹತ್ರ ಹೋಗಿ ಅವ್ನು ರೆಡಿಯಾಗಿರೋರು ವಿಜಿ. ಇವರಿಬ್ರು ಫೈಟ್ ಕಂಪೋಸಿಂಗು, ಫೈಟ್ ಹೆಂಗ್ ಮಾಡಬೇಕು, ಆ ಕೆಂಡ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅದನ್ನ ಪಾಪ ಅವ್ನು ಕನ್ಸ್ಟ್ರಕ್ಟ್ ಮಾಡೋದು ಮಾಡಿ ರಿಹರ್ಸಲ್. ಡೆಡಿಕೇಶನ್ ನೆಕ್ಸ್ಟ್ ಲೆವೆಲ್ ಬಿಡಿ ಅವರು. ಅದು ಇವತ್ತು ಕೆಂಡ ಕ್ಯಾರೆಕ್ಟರ್ ಸಲ್ಗ ಅಲ್ಲಿ ಅಷ್ಟು ರೆಕಗ್ನೈಸ್ ಆಗುತ್ತೆ ಅಂದ್ರೆ ಯಾಕಂದ್ರೆ ಆಕ್ಷನ್ ಅವ್ರು ಕನ್ಸ್ಟ್ರಕ್ಟ್ ಮಾಡಿದ್ರು, ಆ ಡೈ ಹೊಡಿಯೋದು, ಆ ಕಾಂಪೌಂಡ್ ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ಅದರಿಂದ ನೆಕ್ಸ್ಟ್ ಅಲ್ಲಿಂದ ಇವನ ಹಣೆಯಲ್ಲಿ ಸೋಮು ಸೌಂಡ್ ಇಂಜಿನಿಯರ್ ಇವಾಗ ಟ್ರೈಲರ್ ಸೌಂಡ್ ಮಾಡ್ತಾ ಇದೆ. ಏನು ಸೋಮು ಸೌಂಡ್ ಇಂಜಿನಿಯರ್ ವಿಷಯಕ್ಕೆ ಬಂದ್ಬಿಡೋಣ ಡೈರೆಕ್ಟಾಗಿ. ಆಗಲಿ ಸಿನಿಮಾ ಹಿಟ್ ಆಗಿಲ್ಲ ಆದ್ಮೇಲೆ ಅವ್ರು ಹೇಳ್ದಂಗೆ ದುಡ್ಡು ಚೆನ್ನಾಗಿ ಬಂದ್ಮೇಲೆ ಗ್ರಾನೈಟ್ ಬಿಸ್ನೆಸ್ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ. ಓಕೆ, ಇವಾಗ ಸೋಮು ಸೌಂಡ್ ಇಂಜಿನಿಯರ್ ಹೀರೋ ಆಗಿ ಮಾಡಿದ್ರ. ನನಗೂ ಅದೇ ಪ್ರಶ್ನೆ ಆಯಿತು, ನಾನು ಮಾತಿದರಿಗೂ ಅದನ್ನೇ ಕೇಳ್ತಾ ಇದ್ದೆ. ಹೊಸೊಬ್ಬರು ಇವಾಗ ಸಡನ್ ಆಗಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡು ಸ್ವಲ್ಪ ಹೆಸರಾಯ್ತು, ನೆಕ್ಸ್ಟ್ ಸಿನಿಮಾ ಹೀರೋ ಅಂದ್ಕೊಳ್ಳಿ, ಯಾಕೆ ಮಾಡಿದ್ರು ಹೀರೋ ಆಗಿ, ಇವ್ರನ್ನ ಹೇಗೆ ಮಾಡಿದ್ರು ಅನ್ನೋದಿರುತ್ತೆ. ಸೊ ಅದ್ರ ಹಿಂದಿನ ಕತೆ ಅವ್ರು ಹೇಳಿದ್ರು, ಸ್ಟ್ರಗಲ್ಲು, ಕಾಂಟ್ಯಾಕ್ಟು, ಪ್ರತಿಯೊಂದು. ಸೊ ನಿಮಗೆ ಹೀರೋ ಆಗಿ ಅವಕಾಶ ಬಂದಿದ್ದು ಹೇಗೆ ಸರ್? ಅದೇ ನಮ್ಮ ಅಭಿಯಣ್ಣ ಬಂದ್ಬಿಟ್ಟು ಅವರು ನನ್ನ ಅವಾಗಿಂದ ನೋಡ್ಕೊಂಬಂದಾರೆ. ಅವರು ಕಡ್ಡಿಪುಡಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್, ನಾನು ಕಡ್ಡಿಪುಡಿಯಲ್ಲಿ ಜಾಯಿನ್. ಅಲ್ಲಿಂದ ಅಂದ್ರೆ ಅವರು ಯಾವುದಕ್ಕೂ ರೆಫರ್ ಮಾಡ್ತಾ ಇದ್ದಿಲ್ಲ. ಅವ್ರು ನಾನು ಇದ್ದಿದ್ದು ಹೇಳ್ತೀನಿ ಅಂತ ಆ ಕತೆ ಬರ್ತಿದ್ರು. ಆ ಕತೆಗೆ ಒಂದು ಉತ್ತರ ಕರ್ನಾಟಕದ ಹೇಳ್ಬೇಕು ಅಂದ್ರೆ ನಂದು ಅದೃಷ್ಟಕ್ಕೆ ಉತ್ತರ ಕರ್ನಾಟಕ ಅದು ಕರೆಕ್ಟಾಗಿ ಪರ್ಫೆಕ್ಟ್ ಆಗುತ್ತೆ, ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ರು. ತುಂಬಾ ಖುಷಿ, ಯಾಕಂದ್ರೆ ಎಲ್ಲರೂ ಸೋಮು ಅನ್ನೋದಕ್ಕೆ ಏನು ದೊಡ್ಡ ಕ್ಯಾರೆಕ್ಟರೈಸೇಷನ್ ಏನಿಲ್ಲ ಸರ್. ಅದು ಒಂದು ಉತ್ತರ ಕರ್ನಾಟಕದ ಒಂದು ಊರು ಹುಡುಗ, ಬಟ್ ಕತೆಗೆ ಪಾತ್ರ ಹೀರೋ ಅಂತ ನಾವು ಕನ್ಸಿಡರ್. ಅವನ ಗುಣನೇ ಕತೆ. ಆ ಗುಣ ಕಟ್ಕೊಂಡು ಹೋಗುತ್ತೆ. ಅವನ ಒಂದು ಕೋಪ, ಅವನೊಂದು ಬವಣೆ, ಅವನದೊಂದು ಬದುಕು, ಅವನೊಂದು ಪ್ರೀತಿ, ಅವನದೊಂದು ಮಮತೆ, ಎಲ್ಲಾನು ಸೋಮ ಮೇಲೆ ಸೆಂಟ್ರ್ ಸೋಮನೆ. ಸೊ ಅವನ ಸುತ್ತ ನಡೆಯುವಂಥ ಕತೆ. ಹಂಗಂತ ಇಡೀ ಸಿನಿಮಾದಲ್ಲಿ ಸೋಮು ಇರಲ್ಲ, ಹೀರೋಯಿಸಮ್ ಅನ್ನೋದು ಇರಲ್ಲ ಅದರಲ್ಲಿ. ಆ ಇಡೀ ಉತ್ತರ ಕರ್ನಾಟಕದ ಒಂದು ಊರಿನ ಚಿತ್ರಣ ಬರುತ್ತೆ, ಅವ್ರು ಬೆಳೆಯೋ ಬೆಳೆ ಬರುತ್ತೆ, ಅವ್ರ ಆಚರಿಸೋ ಹಬ್ಬ ಬರುತ್ತೆ, ಅವ್ರ ಊಟ ಉಪಚಾರ ಬರುತ್ತೆ, ಅವ್ರದ್ದೊಂದು ಬಾಂಧವ್ಯ ಬರುತ್ತೆ. ಸೊ ಇಡೀ ಉತ್ತರ ಕರ್ನಾಟಕದ ಅಷ್ಟು ಒಂದು ಪ್ರಾದೇಶಿಕತೆಯನ್ನು ಕಟ್ಟಿಕೊಟ್ಟಿರೋದೇ ಸೋಮು ಸ್ವಾಮಿ. ಓಕೆ. ಮತ್ತೆ ಯಾವಾಗಲೂ ಸೂರಿ ಸರ್ ಹೇಳ್ತಾ ಇದ್ದಿದ್ದು ಅದೇ, ಯಾರು ನಮ್ಮ ಅಭಿ ಕತೆ ಮಾಡಿಕೊಂಡು ಫಸ್ಟ್ ಸೂರಿ ಸರ್ ಹತ್ರ ಹೋದ್ರು. ಸೂರಿ ಸರ್ ಹೇಳಿದ್ರು, ನಿನಗೆಲ್ಲ ಕ್ವಾಲಿಟೀಸು ಇದೆ, ನೀನು ಡೈರೆಕ್ಷನ್ ಮಾಡು ಅಂತ. ಸರಿ ಸರ್ ನಾನು ಬರ್ಕೊಂಡು ಬರ್ತೀನಿ ಅಂತ. ಹೋಗಿ ಬರ್ಕೊಂಡು ಬಾ ಅಂತ, ನಿನ್ಗೆ ನಾನು ಸಪೋರ್ಟ್ ಮಾಡ್ತೀನಿ, ಹೋಗಿ ಬರ್ಕೊಂಬ ಅಂತ. ಇವನು ಒಂದು ಕತೆ ಬರ್ಕೊಂಡು ಹೋಗಿ ಕೊಟ್ಟ. ಸೂರಿ ಸಾರು ಆ ಬ್ಯುಸಿ ಶೆಡ್ಯೂಲಲ್ಲೂ 3 ದಿನ ಆ ಕತೆನ ಓದಿದ್ದಾರೆ. ಓದ್ಬಿಟ್ಟು ಒಂದು ಪೇಪರಲ್ಲಿ ಪಿನ್ ಔಟ್ ಮಾಡೋರೆ,
ಯಾವ್ಯಾವ ಇದು ಏನೇನು ಅಂತ ಅದನ್ನು ಬರೆದು ಇವನಿಗೆ ಕರೆಸಿ ಹೇಳಿದ್ದಾರೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದನ್ನು ಹಿಂಗೆ ಮಾಡು ಅಂತೆಲ್ಲ ಮಾಡಿ. ಆವಾಗ ಅಭಿ ಸೊಪ್ಪಿಗೆ ಒಂದು ಸರ್ ನನ್ನ ಹತ್ರ ಪ್ರೊಡ್ಯೂಸರ್ ಇಲ್ಲ, ಸಿನಿಮಾ ಮಾಡೋಕ್ಕೆ ಪ್ರೊಡ್ಯೂಸರ್ ಯಾಕೋಬೇಕು, ಹಿಂಗೆ ಹೇಳೋರೆ. ಸಿನಿಮಾ ಮಾಡೋಕ್ಕೆ ಪ್ರೊಡ್ಯೂಸರ್ ಯಾಕೋಬೇಕು? ಇಲ್ಲ ಸರ್, ನಾನು ಅದನ್ನೇ ಕೇಳ್ತೀನಿ ಸರ್. ನಿನ್ನ ಕತೆ ಕರೆಕ್ಟಾಗಿದ್ದರೆ, ನಿನ್ನ ಕಥೆಯಲ್ಲಿ ತಾಕತ್ತಿದ್ರೆ ಅದೇ ಹುಡ್ಕೊಳುತ್ತೆ ಅಂತ ಹೇಳೋರು. ಓಕೆ. ಅದು ಹೇಳಿ 9 ದಿನಕ್ಕೆ ಸೋಮು ಸೌಂಡ್ ಕ್ರಿಸ್ಟೋಫರ್ ಕಿಣಿ ಅಂತ ಒಬ್ಬ ನಿರ್ಮಾಪಕರು ನನಗೆ ಸಿಗ್ತಾರೆ. ನಾನು ಇಮಿಡಿಯೇಟಾಗಿ ಅಭಿಗೆ ಫೋನ್ ಮಾಡ್ತೀನಿ, ಅಭಿ ಒಂದು ರೀಡಿಂಗ್ ಕೊಡು ನಿನ್ನ ಕತೆನ, ನೀನು ಅವ್ರು ಮಾಡ್ತಾರೆ ಅದು ಇದು ಏನು ಗೊತ್ತಿಲ್ಲ, ಬಟ್ ನಿನ್ನ ಕತೆ ಹೇಳೋರ್ಗೆ ಅಂತ. ಇವನು ಕತೆ ಹೇಳ್ತಾನೆ, ಜಸ್ಟ್ 30 ಮಿನಿಟ್ಸಲ್ಲಿ ಕತೆ ಹೇಳ್ತಾನೆ. ಇವರು ನಾನು ಈ ಪಿಕ್ಚರ್ ಮಾಡ್ತೀನಿ ಸರ್ ಅಂತಾರೆ. ನೋಡಿ, ಅಲ್ಲಿ ಸೂರಿ ಸರ್ ಹೇಳಿದ್ದು ಕಾಯಿನ್ ಆಯಿತು, ನಿನ್ನ ಕಥೆಯಲ್ಲಿ ತಾಕತ್ತಿದ್ರೆ ನಿರ್ಮಾಪಕರನ್ನ ಅದೇ ಹುಡ್ಕೊಳುತ್ತೆ. ಸೊ ಹಾಗೆ ಸಿನಿಮಾ ಟೇಕ್ ಆಫ್ ಆಯಿತು. ಎಷ್ಟು ಪರಿಪಕ್ವತೆ ಇತ್ತು ಅಭಿಗೆ ಅಂದರೆ, ಅವರು ಏನು ಬಡ್ಜೆಟ್ ಹೇಳಿದ್ರು, ಇವನು ಎಷ್ಟು ದಿನದಲ್ಲಿ ಮಾಡ್ತೀನಿ ಅಂದಿದ್ದ ಅದು ಕರೆಕ್ಟಾಗಿ ಮ್ಯಾಚ್ ಮಾಡಿದೆ. ಓಕೆ. ಒಂದಿನ ಜಾಸ್ತಿ ಆಗಲಿಲ್ಲ, ಒಂದಿನ ಕಡಿಮೆ ಆಗಲಿಲ್ಲ, ₹1 ಜಾಸ್ತಿ ಆಗಲಿಲ್ಲ, ₹1 ಕಡಿಮೆನೇ ಆಯಿತು. ಹೌದಾ? ಅಷ್ಟು ಆ್ಯಕ್ಯುರೇಸಿ. ಯಾಕೆಂದರೆ ಕ್ಲಾರಿಟಿ ಇತ್ತು. 10-12 ವರ್ಷದಿಂದ ಸೂರ್ಯ ಹತ್ರ ಕೆಲಸ ಮಾಡಿದವರು ಈಚೆಗೆ ಬಂದಿದ ತಕ್ಷಣ ಸಲಗ ಕೋಡೈರೆಕ್ಷನ್ ಮಾಡೋದು. ಸೊ ಅಷ್ಟು ಅನುಭವನ ಕಟ್ಟಿಟ್ಟು ಆ ಒಂದು ಕಥೆನ ಬರ್ಕೊಂಡು ಮಾಡಿದ್ದಂಥ ಚಿತ್ರ. ಸೊ ಅದಕ್ಕೆ ನಾವು ಎಲ್ಲೇ ಸಿಕ್ಕಿದ್ರು ಸೋಮು ಸೌಂಡ್ ಇಂಜಿನಿಯರ್ ಅಂದ ತಕ್ಷಣ ಒಂದು ಸ್ವಲ್ಪ ಮನಸ್ಸು ಬಿಚ್ಚಿ ಮಾತಾಡ್ತೀವಿ, ಅದರಲ್ಲಿ ಏನಾಗಿದೆ. ಅಫ್ಕೋರ್ಸ್ ಅದೇ ಇವಾಗ, ಯಾಕಂದರೆ 100% ನನಗೆ ಕಾಣಿಸ್ತಾ ಇರೋದು ಈ ಸಿನಿಮಾ ಟೀಮಲ್ಲಿ ಸೆಲೆಬ್ರಿಟಿ ಅಂತ ಅಂದರೆ ಟೆಕ್ನಿಷಿಯನ್ಸಲ್ಲಿ ಮಾಸ್ತಿ ಸರ್. ಅದು ಇತ್ತೀಚೆಗೆ ಕಾಟೇರ ಒಂದು ದೊಡ್ಡ ಮಟ್ಟದ ಸಕ್ಸಸ್ಸು, ಇವ್ರ ಡೈಲಾಗ್ಗಳು ಜನ ಇಷ್ಟಪಟ್ಟಿರೋ ರೀತಿ. ಆ್ಯಂಡ್ ಬಟ್ ಕಾಟೇರ ನಮ್ಗೆ ಏನಕ್ಕೆ ಅಷ್ಟು ಆಪ್ತ ಅನಿಸ್ತು ಅಂದರೆ, ನಮ್ಮ ನೆಲದ ಸಿನಿಮಾ. ಹೌದು, ಯಾವುದೂ ಒಂದು ಮಣ್ಣಿನ ಕತೆ, ಯಾವ ವೈಭವೀಕರಣನೂ ಇಲ್ಲ. ಈಗ ಕಾಂತಾರ ಆ ಪಾತ್ರದಲ್ಲಿ ದರ್ಶನ್ ಸರ್ನ ನೋಡೋದೇ ಒಂದು ಖುಷಿ. ಯಾಕಂದ್ರೆ ಅದು ಮೋಸ್ಟ್ಲಿ ಇಷ್ಟು ವರ್ಷಗಳಲ್ಲಿ ಅದಕ್ಕೆ ಕಾದಿದ್ರು ಅನ್ಸುತ್ತೆ ಅಭಿಮಾನಿಗಳು ಪ್ರತಿಯೊಬ್ಬರು. ದರ್ಶನ್ ಸರ್ ಈ ತರ ಒಂದು ಪಾತ್ರ ಕಾಣಿಸ್ಕೊಬೇಕು ಅಂತ. ಸರ್ ಯಾವಾಗಲೂ ನಮ್ಮ ನೆಲದ ಸಿನಿಮಾಗಳು ನಮ್ದು ಅನ್ನಿಸ್ಕೊಂಡ ಸಿನಿಮಾಗಳೆಲ್ಲ ಕನೆಕ್ಟ್ ಆಗುತ್ತೆ ಸರ್. ಈಗ ಜನ್ಮದ ಜೋಡಿ ಹೌದು, ನಮ್ಮ ನೆಲದ ಸಿನಿಮಾ. ಕಾಂತಾರ ನಮ್ಮ ಸೊಗಡನ ಸಿನಿಮಾ, ನಮ್ಮ ಆಚರಣೆಗಳ ಸಿನಿಮಾ. ಕಾಟೇರ ನಮ್ಮ ಜಮೀನು, ನಮ್ಮ ರೈತರ ಸಿನಿಮಾ. ಯಾವಾಗಲೂ ನಮ್ಮದು ಅನ್ನೋದು ಬರುತ್ತೆ. ಕರೆಕ್ಟ್. ವೈಭವೀಕರಣ, ಇನ್ನೊಂದು ಗ್ಲೋರಿಫಿಕೇಶನ್ ಅವೆಲ್ಲ ಬೇಕು, ಬಟ್ ಅದು ಸೊಗಡನ್ನು ಬಿಟ್ಟು ಹೋಗ್ಬಿಡುತ್ತೆ. ಅದು ಒಬ್ಬನ ವೈಭವೀಕರಣ ಆಗ್ಬಿಡುತ್ತೆ. ಬಟ್ ಇದು ನಮ್ಮ ನೆಲದ ಸಿನಿಮಾ, ನಮ್ಮ ಗುಂಪಿನ ಸಿನಿಮಾ ಅಂತ. ಸೊ ಆ ಥರ ಸಿನಿಮಾಗಳು ಸ್ಕೋರ್ ಆಗ್ತವೆ. ಸೊ ನಿಮ್ಮ ಅದರಲ್ಲಿ ಎಸ್ಪೆಷಲಿ ಯೋಗರಾಜ್ ಸರ್, ಸೂರಿ ಸರ್ ಟೀಮಿಂದ ಸಾಕಷ್ಟು ಜನ ಇಂಡಸ್ಟ್ರಿಗೆ ಬಂದಿದ್ದಾರೆ. ಆ್ಯಕ್ಟರ್ಗಳು ಬಂದಿದ್ದಾರೆ, ರೈಟರ್ಗಳು ಬಂದಿದ್ದಾರೆ, ಡೈರೆಕ್ಟರ್ಗಳು ಬಂದಿದ್ದಾರೆ, ಸಾಕಷ್ಟು ಟೆಕ್ನಿಷಿಯನ್ಸ್ಗಳು ಬಂದಿದ್ದಾರೆ. ಆ್ಯಂಡ್ ತುಂಬ ದೊಡ್ಡ ಮಟ್ಟದಲ್ಲಿ ರೂಲ್ ಮಾಡ್ತಾ ಇದ್ದಾರೆ, ಸಕ್ಸಸ್ ಆಗಿದೆ. ನೋಡಿ, ಭಟ್ ಸರ್ ಟೀಮಿಂದ ಗಣೇಶ್ ಸರ್ ಎಲ್ಲ ಬರ್ತಾರೆ, ಈ ಕಡೆಯಿಂದ ದುನಿಯಾ ವಿಜಯ್ ಸರ್, ಯೋಗಿ ಅವರು ಹೀಗೆ ಬರ್ತಾರೆ. ಆ್ಯಂಡ್ ಈ ಕಡೆ ವಿಜಯ್ ಸರ್ ಟೀಮಿಂದ ಇನ್ನೊಂದು ಸ್ವಲ್ಪ ಜನ ಬರ್ತಾರೆ ಈ ಕಡೆ. ಆ್ಯಂಡ್ ಗಣೇಶ್ ಸರ್ ಟೀಮಿಂದ ಈ ಕಡೆ ಬರ್ತಾರೆ. ಹೀಗೆ ಬೆಳ್ಕೊಂಡು ಒಂದು ಕಡೆ ಎಲ್ಲೋ ಒಂದು ಕಡೆ ಒಂದು ಗಟ್ಟಿಯಾಗಿ ತಾಕತ್ತಿರೋರು, ಪ್ರತಿಭೆ ಇರೋರು, ಟ್ಯಾಲೆಂಟ್ ಇರೋರು. ಸರ್ ಯಾವಾಗಲೂ ಮಿಕ್ಸ್ ಮಾಡ್ಬೇಕು ಸರ್. ಈಗ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ಹೊಸಬರನ್ನ ಮಿಕ್ಸ್ ಮಾಡಿದಾಗ ಅವ್ರ ಅನುಭವ, ಇವರು ಆಸೆ ಎರಡೂ ಮಿಕ್ಸ್ ಆದಾಗ ನಿರ್ದೇಶಕನ ಕನಸು ಗಟ್ಟಿ ಆಗ್ತಾವೆ. ಮತ್ತೆ ಒಂದು ಪಾತ್ರ ಒಬ್ಬ ಹೊಸಬ ಮಾಡಿದಾಗ ಆ ಪಾತ್ರ ಗಟ್ಟಿಯಾಗಿ ನಿಂತಾಗ ಅವರು ಒಂದು ಜೀವನ ಆಗುತ್ತೆ. ತುಂಬ ಜನ, ಸಾವಿರಾರು ಜನ ಕನಸುಗಳು ಕಟ್ಕೊಂಡು ಬರ್ತಾನೆ ಇರ್ತಾರೆ ಇಂಡಸ್ಟ್ರಿಗೆ. ಪಾತ್ರಗಳು ಹೊಸದೇ ತಾನೇ ಇರ್ತವೆ. ಅಲ್ಲ, ಮೇನ್ ಪಾತ್ರಗಳು. ಸಿನಿಮಾ ನೋಡಿ ನೀವು ಆಚೆ ಬಂದಾಗ ಆ ಪಾತ್ರ ಆಡಿಯೋ ಕನೆಕ್ಟ್ ಆಯ್ತು ಅಂದ್ರೆ, ಈಗ ನೋಡಿ ಒಂದು ಟಗರು ಸಿನಿಮಾದಲ್ಲಿ ನಾವು ನೋಡಿರೋ ಧನಂಜಯ ಅವರ ಡಾಲಿ ಕ್ಯಾರೆಕ್ಟರ್ ಇನ್ನೂ ಕಾಡುತ್ತೆ ಸರ್. ಕಾಕ್ರೋಚ್ ಅನ್ನೋ ಒಂದು ಕ್ಯಾರೆಕ್ಟರ್ ಇನ್ನೂ ಕಾಡುತ್ತೆ ನಿಮಗದು. ಅಂದ್ರೆ ಎಷ್ಟು ಕನೆಕ್ಟ್ ಆಗಿರುತ್ತೆ ಕ್ಯಾರೆಕ್ಟರ್ ಅಂತ ಅಂದ್ರೆ, ಅಂಕಲ್ ಅನ್ನೋ ಒಂದು ಹೊಸ ಕ್ಯಾರೆಕ್ಟರ್ ಕೂಡ ನಿಲ್ಲುತ್ತೆ. ಒಂದು ದುನಿಯಾದಲ್ಲಿ ಲೂಸ್ ಮಾದ ಕ್ಯಾರೆಕ್ಟರ್ ಕಾಡುತ್ತೆ, ರಂಗಣ್ಣ ರಘು ಸರ್ ಕ್ಯಾರೆಕ್ಟರ್ ಕಾಡುತ್ತೆ, ಕಿಶೋರ್ ಅವ್ರ ಕ್ಯಾರೆಕ್ಟರ್ ಕಾಡುತ್ತೆ ನಿಮ್ಗೆ. ಸರ್ ಅದೇ ಸರ್, ಸೇಮ್ ಈಗ ಸೋಮು ಸೌಂಡ್ ಇಂಜಿನಿಯರ್ ಅಲ್ಲಿ ಕೂಡ ಪಾತ್ರಗಳು, ಅದು ನಾನ್ ಆರ್ಟಿಸ್ಟ್ಗಳು ಅಂತ ಹೇಳ್ತೀವಿ. ಅಂದ್ರೆ ಯಾರ ಗ್ರಾಮದಲ್ಲಿ ಇರ್ತಾರೆ ಅವ್ರಿಗೊಂದು ಸ್ವಲ್ಪ ಒಲವಿರುತ್ತೆ. ಅಂದ್ರೆ ಅಲ್ಲಿರೋರ್ನೇ ಉಪಯೋಗಿಸ್ಕೊಂಡಿದ್ದೀರಾ ನೀವು? 50% ಆಫ್ ದ ಸಿನಿಮಾ. 50% ಆಫ್ ದ ಸಿನಿಮಾ ಉತ್ತರ ಕರ್ನಾಟಕದಲ್ಲಿ ಯಾರು ಇರ್ತಾರೆ ಅವ್ರು, ಆ ಊರವ್ರು, ನಿಮ್ಮೂರವ್ರೆ. ನಾನ್ ಆಕ್ಟ್ರೆಸ್ ಅವ್ರಿಗೆ ಕ್ಯಾಮ್ರಾನೇ ನೋಡಿಲ್ಲ, ಫಸ್ಟ್ ಟೈಮ್ ಶೂಟಿಂಗ್ ನೋಡಿರೋದು. ನ್ಯಾಚುರಲ್ ಸ್ಟಾರ್ಗಳನ್ನ ಉಪಯೋಗಿಸ್ಬಿಟ್ಟಿದ್ದೀರಾ ನೀವು. ಹುನಗುಂದ ಅಲ್ಲೆಲ್ಲ ಗಂಜಾಳು. ಬಟ್ ಕಷ್ಟ ಆಗಿಲ್ಲ ಸರ್ ಅವರು, ಅಂದ್ರೆ ಕ್ಯಾಮ್ರಾ ಈಗ ಅಭಿಗೆ ಅದೊಂದು ಇದು ಗೊತ್ತಿತ್ತು, ನಾನು ಆರ್ಟಿಸ್ಟ್ಗಳ ಕೈಯಲ್ಲಿ ಯಾವ ತರ ತಗ್ಸೋದು, ಭಯ ಬೆಳೆಸಬಾರ್ದು ಅವ್ರಿಗೆ.
ನೀವು ಏನ್ ಮಾಡ್ತಾ ಇದ್ದೀರಾ ಮಾಡಿ, ಚೆನ್ನಾಗಿ ಮಾಡ್ತಾ ಇದ್ದೀರಾ ನೋಡಿ. ಸೂರಿ ಸರ್ ಇಂದೆಲ್ಲ ಕಲ್ತಿರ್ತಾರೆ. ಸೂರಿ ಸರ್ ಅದ್ರಲ್ಲಿ ಫೇಮಸ್ ಅಲ್ವಾ ಅವರು. ಈಗ ಭೀಮಾರ್ಲು ಅದೇ ಮಾಡ್ತಾರೆ, ತುಂಬಾ ನಾನ್ ಆರ್ಟಿಸ್ಟ್ಗಳನ್ನೇ ಕೆಲಸ ಮಾಡಿ. ಇವನ್ ಸಲಗದಲ್ಲೂ ಅಷ್ಟೇ ಅಲ್ವಾ, ಸಾಕಷ್ಟು ಜನನ ಪರಿಚಯ ಮಾಡಿ ಅವ್ರಿಗೆ ಒಂದು ಕ್ಯಾರೆಕ್ಟರ್ಗಳು ಕೊಟ್ಟು ಲೈಫ್ ಕೊಟ್ಟಿದ್ರು. ಅಂಡ್ ತುಂಬಾ ಖುಷಿ ಆಯ್ತು ಸರ್ ಇಷ್ಟು ದೂರ ಬಂದು ಮಾತಾಡಿರೋದಕ್ಕೆ. ಒಳ್ಳೇದಾಗ್ಲಿ. ನಿಮ್ಮ ಹೆಸರು ನಂಗೆ ಬರಲ್ಲ, ಯಾವಾಗಲೂ ಕೆಂಡ ಅಂತಾನೆ ಬರುತ್ತೆ. ಶ್ರೇಷ್ಠವಾಗಿರ್ಲಿ ನಿಮ್ಮ ಜೀವನ, ನಿಮ್ಮ ಸಿನಿಮಾ, ನಿಮ್ಮ ಸಕ್ಸಸ್ಸು, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ಲಿ. ಮಾಸಿ ಸರ್ ಎಲ್ಲ ಜೊತೆಲಿದ್ದಾರೆ ಅಂದಮೇಲೆ 100%. ಸರ್ ನೀವುಗಳು ಜೊತೆ ಕೊಡಬೇಕು. ಎಲ್ಲದಕ್ಕೂ ಮೀರಿ ನಮ್ಮ ಸೋಮು ಸೌಂಡಿನ್ಯನ್ನ ನೋಡ್ಬೇಕಾಗಿರೋರು ನಮ್ಮ ಅಣ್ಣ ಅವ್ರು ಹೇಳ್ದಂಗೆ ಅಭಿಮಾನಿ ದೇವರುಗಳು. ಅವರು ಕನ್ನಡದ ಒಂದು ನೆಲದ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಖಂಡಿತವಾಗ್ಲೂ ಅವ್ರು ಕೈ ಹಿಡಿತಾರೆ. ಇಂಥ ಹೊಸ ಹುಡುಗರಿಗೆ ಬದುಕಾಗತ್ತೆ. ನಿಮ್ಮಂತ ಅವ್ರು ಸಪೋರ್ಟ್ ಕೊಟ್ರೆ ಅದು ಇನ್ನೂ ಚೆನ್ನಾಗಂತವ್ರು ಅಂತ ಏನಿಲ್ಲ, ಎಲ್ರು ಅಷ್ಟೇ, ಒಂದು ಟೀಮ್ ಅಷ್ಟೇ, ಏನಿಲ್ಲ. ಒಳ್ಳೇದಾಗ್ಲಿ. ಸೊ ಆದ್ರೂ ನನಗೆ ಸಾಕಷ್ಟು ದಿನದಿಂದ ಕಾಡ್ತಿರೋ ಒಂದೇ ಒಂದು ಪ್ರಶ್ನೆ, ಯಾಕೆ ಮಾಸ್ತಿ ಸರ್ ಯಾವಾಗ್ಲೂ ಕೂದಲು ಗಡ್ಡ ಹಿಂಗ್ ಬಿಟ್ಕೊಂಡಿರ್ತಾರೆ? ಯಾವತ್ತೋ ಕೇಳಬೇಕು ಅಂತ ಇರ್ತೀವಿ. ಒಂಥರ ಗೆಟಪ್ ಸಖತ್ತಾಗಿದೆ, ಮಜುವೆ ಆಗಿದೆ ಸರ್. ಕೂದಲು ಬಿಟ್ಟು ಹಿಂಗ್ ಜುಟ್ಟು ಹಾಕಿರ್ತೀರಾ, ಗಡ್ಡ ಹಿಂಗ್ ಹೇಳ್ಕೊಂತಾನೆ ಇರ್ತೀರಾ ಮಾತಾಡ್ತಾ. ಬಟ್ ಅದೇನು ಅದು ಅಭ್ಯಾಸ ಆಗ್ಬಿಡ್ತು ಸರ್. ಈಗ ಯಾವತ್ತು ಇರಿಟೇಟ್ ಆಗಿ ತೆಗೆದು ಬಿಡ್ಬೇಕು, ಇವು ಶೆಕೆ ಜಾಸ್ತಿ, ಹೇರ್ ಕಟ್ ಮಾಡ್ಸೋಣ, ಯಾವಾಗ್ಲೂ ನಮಗೆ ನಾವೇ ಇರಿಟೇಟ್ ಮಾಡ್ಕೋಬೇಕು, ಬೇರೆಯವ್ರು ಮಾಡಬಾರ್ದು. ಆವಾಗ ಬೇರೆಯವ್ರು ಇರಿಟೇಟ್ ಮಾಡಿದ್ರು ಇರಿಟೇಟ್ ಅನ್ಸಲ್ಲ. ನೀವು ಹೇಳಿದ ಮಾತು ನಿಜ. ಯಾಕಂದ್ರೆ ಈ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ಇರಿಟೇಷನ್ ಆಗುತ್ತೆ, ಈ ಕೂದಲು, ಈ ಗಡ್ಡ, ಈ ಒಂದು ಬಿಸಿಲು ಶೆಕೆಗೆ. ಬಟ್ ಅದು ಅಭ್ಯಾಸ ಆಗೋಗಿದೆ. ಇವಾಗ ಯಾವುದೇ ಏನೋ ಒಂದು ಡೈಲಾಗು ಮತ್ತೊಂದು ಬರೆಯೋವಾಗ ಏನೋ ಈ ಗಡ್ಡ ಹಿಂಗ್ ಅನ್ಕೊಳೋದು, ಒಂದು ಐಡಿಯಾ ಬರ್ತದೆ, ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ವಿರಾಟ್ ಕೊಹ್ಲಿ ಅವರು ಉಗುರು ತುಂಬಾ ಕಡಿತಾ ಇರ್ತಾರೆ, ಅವ್ರಿಗೇನೋ ಒಂದೊಂದು ಐಡಿಯಾ ಹಾಗೆ ನಿಮ್ದು. ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಗಡ್ಡ ಕೂದಲುಗಳಲ್ಲಿ ಅದೆಷ್ಟು ಐಡಿಯಾಗಳು ಹೋಗ್ತಿದಾವ ಏನೋ ಗೊತ್ತಿಲ್ಲ. ಹಿಂಗೆ ಕರ್ಕೊಂಡಾಗೆಲ್ಲ ಒಂದೊಂದು ಐಡಿಯಾಗಳು ಬರ್ತಾನೆ ಇರ್ತವೆ. ಸೊ ಒಳ್ಳೇದಾಗ್ಲಿ. ಸೊ ಮಾರ್ಚ್ 15 ಕೆಂಡ ಸೋಮನಾಗಿ ನಿಮ್ಮ ಎದುರುಗಡೆ ಬರ್ತಾ ಇದ್ದಾನೆ. ಇಡೀ ತಂಡ ಟ್ರೈಲರ್ ನೋಡಿಲ್ಲ ಅಂದ್ರೆ ಇನ್ನೊಮ್ಮೆ ನೋಡಿ, ನಿಜವಾಗ್ಲೂ ಟ್ರೈಲರ್ ಇಷ್ಟ ಆಗುತ್ತೆ ನಿಮಗೆ. ಸೊ ಏನು ನಮ್ಮ ಕನ್ನಡದಲ್ಲಿ ಇಂಥ ಒಂದು ಪ್ರಯತ್ನಗಳಾಗಲ್ಲ ಅಂತ ಹೇಳ್ತೀವಲ್ಲ, ಎಲ್ಲೂ ಟ್ರೈಲರ್ ನೋಡಿದಾಗ ಇದೊಂದು ಹೊಸಬ್ರು ಸಿನಿಮಾ ಅಥವಾ ಒಂದು ಹೊಸ ಪಾತ್ರಧಾರಿಗಳ ಸಿನಿಮಾ ಅನ್ಸಲ್ಲ. ಆ್ಯಂಡ್ ನನಗೂ ಕೂಡ ಇಷ್ಟೊತ್ತಂಗ ಮಾತಾಡಿದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಏನಂದರೆ, ಸಾಕಷ್ಟು ಜನ ಸಿನಿಮಾಗೆ ಹೀರೋ ಆಗಿ ಬಂದ ಕೂಡಲೇ ಓಪನಿಂಗಲ್ಲೇ ಫೈಟು, ಹೀರೋಯಿಸಮ್ಮು, ಡೈಲಾಗ್ಗಳು, ಸಾಂಗ್ಸು, ಅಂದರೆ ಹೀರೋ ಅಂತ ಅವರೇ ಸಿನಿಮಾದಲ್ಲಿ ಪ್ರೂವ್ ಮಾಡ್ಕೊತಾರೆ. ಅದೆಲ್ಲ ಸಿನಿಮಾ ಮುಗಿದು ಥಿಯೇಟ್ರಿಂದ ಎದ್ದು ಹೋಗಬೇಕಾದ್ರೆ ನೋಡ್ದವ್ನು ಹೇಳಬೇಕು, ಹೂ ಕಣ ಅವ್ನು ಹೀರೋ ಆಗ್ತಾನೆ ಅನ್ನಬೇಕು. ಸೊ ಆ ರೀತಿ ಸಿನಿಮಾ ಆಗಲಿ ಅಂತ ಕೇಳ್ಕೊತೀನಿ. ಸೊ ಒಳ್ಳೇದಾಗಲಿ. ನಿಮಗೂ ಆಲ್ ದಿ ಬೆಸ್ಟ್ ಸರ್. ನಿಮಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಇಷ್ಟೊಂದು ಟೈಮ್ ಕೊಟ್ಟಿರೋದಕ್ಕೆ, ಇವ್ರ ಪ್ಯಾಲೇಸ್ ತೋರಿಸಿರೋದಕ್ಕೆ ತುಂಬ ಖುಷಿ ಆಯಿತು. ನೋಡಿ ಗ್ರಾನೈಟ್ಸ್ ಅವೆಲ್ಲ ಬಟ್ಟೆಗಳೆಲ್ಲ ಇಲ್ಲೇ ಇದ್ದಾವೆ. ಸೊ ಒಂದು ಅಪ್ಪಟ ಉತ್ತರ ಕರ್ನಾಟಕದ ಪ್ರತಿಭೆ. ನಾವೇನು ಹೇಳ್ತೀವಿ, ಮಿಡಲ್ ಕ್ಲಾಸ್ ಕುಟುಂಬ ಅಂತೀವಲ್ಲ, ಆ ಥರ ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳೀತಾರೆ. ಪ್ರತಿಭೆ ಇದೆ, ನೀವು ಬೆಳೆಸ್ತೀರ ಅನ್ನೋ ನಂಬಿಕೆಯಿಂದ ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.